ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರುಂ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿರುವಂತಹ ಮಧ್ವನಾಮದ 3ನೇ ದಿವಸದ ಪ್ರವಚನದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಇಲ್ಲಿಯ ತನಕ ಒಟ್ಟು 7 ನುಡಿಗಳನ್ನು ನಾವು ಚಿಂತನೆ ಮಾಡಿದ್ದೇವೆ. ರಾಮದೇವರ ಸೇವೆ ಮಾಡಲಿಕ್ಕೆ ಅಂತ ಸಾಕ್ಷಾತ್ ವಾತಸುತ ಹನುಮಂತನೆಂದೆನಿಸಿದ ಅಂತ ಆ ವಾಯುದೇವರ ಮಗ ಎಂದೆನಿಸಿ ಹನುಮಂತ ಅವತಾರ ಮಾಡ್ತಾನೆ. ಅವತಾರ ಮಾಡಿದಾಗ ಚಿಕ್ಕ ವಯಸ್ಸಿನಲ್ಲಿಯೇ ಹಣ್ಣು ಎಂದು ಆ ಸೂರ್ಯನನ್ನು ತಿಳಿದುಕೊಂಡು ಆ ಸೂರ್ಯನನ್ನೇ ತಿನ್ನಬೇಕು ಅಂತ ಆಕಾಶ ಮಂಡಲಕ್ಕೆ ಹಾರಿದಾಗ ಆ ದೇವೇಂದ್ರನ ವಜ್ರಾಯುಧದಿಂದಾಗಿ ಅವನ ಗಲ್ಲಕ್ಕೆ ಹೊಡೆದಾಗ ಹನುಮಂತ ಅಂತ ಖ್ಯಾತನಾಗ್ತಾನೆ. ಹೋಗುವಾಗ ಹೇಗೆ ಹೋಗಿದ್ದ ಅಂತ ಹೇಳಿದರೆ ಸಮಗ್ರವಾದಂತಹ ವ್ಯಾಕರಣಶಾಸ್ತ್ರವನ್ನು ಪಠನೆ ಮಾಡ್ತಾ ಆಕಾಶಮಂಡಲಕ್ಕೆ ಹನುಮಂತ ಹಾರಿದ ಅಂತ ನಾವು ನಿನ್ನೆಯ ಒಂದು ಪ್ರವಚನದಲ್ಲಿ ಕೇಳಿದ್ವಿ. ಅದೇ ರೀತಿಯಾಗಿ ಮುಂದೆ ಏನಾಯಿತು ಅಂತ ಮುಂದಿನ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ತರಣಿ ಸುತನನ್ನು ಕಾಯ್ದು ಶರಧಿಯನ್ನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿ ರಣವನೆ ಮಾಡಿ ಗಿಲೆದು ದಿವ್ಯಾಸ್ತ್ರಗಳ ಉರುಹಿ ಲಂಕೆಯ ಬಂದ ಹನುಮಂತನು ಅಂತ ಹನುಮಂತ ದೇವರು ಮಾಡಿದಂತಹ ಮುಂದಿನ ಕಾರ್ಯವನ್ನು ತಿಳಿಸ್ತಾ ಇದ್ದಾರೆ. ಏನು ಮಾಡಿದರು ಮುಂದೆ ಹನುಮಂತ ದೇವರು ಅಂತ ಹೇಳಿದರೆ ತರಣಿ ಸುತನನ್ನು ಕಾಯ್ದ ಅಂತ. ತರಣಿ ಸುತ ಅಂತ ಹೇಳಿದರೆ ಸುಗ್ರೀವ ಅಂತ. ಸುಗ್ರೀವ ಸೂರ್ಯಾಂಶ ಸಂಭೂತ, ಒಂದರ್ಥದಲ್ಲಿ ಸೂರ್ಯನ ಮಗ. ತರಣಿ ಅಂತ ಹೇಳಿದರೆ ಸೂರ್ಯ ಅಂತ ಅರ್ಥ. ತರಣಿ ಸುತ ಅಂತ ಹೇಳಿದರೆ ಸುಗ್ರೀವ, ಅವನನ್ನು ರಕ್ಷಣೆ ಮಾಡಿದವನು ಅಂತ. ಸುಗ್ರೀವನನ್ನು ಹನುಮಂತ ಯಾವ ರೀತಿಯಾಗಿ ರಕ್ಷಣೆ ಮಾಡಿದ ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಸುಗ್ರೀವ ಅವನು ಇದ್ದದ್ದು ತುಂಬ ಸಂಕಷ್ಟದ ಪರಿಸ್ಥಿತಿ. ಅವನು ಕಪಿಗಳ ರಾಜ, ಆದರೆ ಹೆಸರಿಗೆ ಮಾತ್ರ. ಯಾಕೆಂದರೆ ಅವನ ರಾಜ್ಯವನ್ನು ಅವನ ಅಣ್ಣನೇ ಆದಂತಹ ವಾಲಿ ಕಸಿದುಕೊಂಡು ಬಿಟ್ಟಿದ್ದ. ಅಷ್ಟು ಆಗಿದ್ರೆ ಸಾಕಾಗ್ತಿರ್ಲಿಲ್ಲ, ಅವನ ಹೆಂಡತಿಯನ್ನು ಕೂಡ ಅಪಹಾರ ಮಾಡಿಬಿಟ್ಟಿದ್ದ. ಹಾಗಾಗಿ ಇತ್ತ ಕಡೆ ರಾಜ್ಯವೂ ಇಲ್ಲ, ಇತ್ತ ಕಡೆ ಹೆಂಡತಿಯೂ ಇಲ್ಲ. ಹೀಗೆ ಯಾವ ಸಂಪತ್ತೂ ಇಲ್ಲದೆ ಸ್ವಂತ ಹೆಂಡತಿಯನ್ನೇ ಕಳೆದುಕೊಂಡು ತುಂಬ ದುಃಖದಲ್ಲಿ ಇದ್ದಂಥವನು ಯಾರು ಅಂದರೆ ಅದು ತರಣಿ ಸುತ, ಅದೇ ಸುಗ್ರೀವ. ಆ ರೀತಿಯಾಗಿ ಸುಗ್ರೀವ ತುಂಬ ಸಂಕಷ್ಟದಲ್ಲಿ ಇದ್ದ. ಆ ಒಂದು ಸಂದರ್ಭದಲ್ಲಿ ಅವನನ್ನು ರಕ್ಷಣೆ ಮಾಡಿ ಮೊದಲು ಅವನಿಗೆ ಮಾನಸಿಕವಾದಂತಹ ಧೈರ್ಯವನ್ನು ತುಂಬಿದವರು ಯಾರು ಅಂದರೆ ಅದು ಹನುಮಂತ ದೇವರು ಅಂತೆ. ಯಾಕೆಂದರೆ ಯಾರೇ ಒಬ್ಬರು ಸಂಕಷ್ಟದಲ್ಲಿ ಇದ್ದಾಗ ಮೊದಲು ಮಾಡಬೇಕಾದದ್ದು ಅವರಿಗೆ ಧೈರ್ಯವನ್ನು ತುಂಬಬೇಕಂತೆ. ಯಾಕೆಂದರೆ ದೇಹದಲ್ಲಿ ಬಲ ಕಡಿಮೆ ಆದರೆ ಪರವಾಗಿಲ್ಲ, ಮನಸ್ಸಿನ ಬಲ, ಮಾನಸಿಕವಾಗಿ ಒಬ್ಬ ವ್ಯಕ್ತಿ ತುಂಬ ಕುಗ್ಗಿ ಹೋದ ಅಂಥೇಳಿ ಅವನನ್ನು ಸರಿಪಡಿಸೋದು ತುಂಬ ಕಷ್ಟ. ಹಾಗಾಗಿ ಹನುಮಂತ ದೇವರು ಮೊದಲು ಮಾಡಿದಂತಹ ಕೆಲಸ ಅಂತ ಹೇಳಿದ್ರೆ ಅವನ ಮಾನಸಿಕ ಬಲವನ್ನು ಹೆಚ್ಚು ಮಾಡಿದ್ದು ಅಂತ. ಆವಾಗ ಅವನಿಗೆ ಒಂದು ಅರ್ಥದಲ್ಲಿ ಧೈರ್ಯ ಬರುತ್ತೆ. ಹನುಮಂತ ದೇವರು ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಡ, ಕೆಟ್ಟವರಿಗೆ ಒಳ್ಳೆಯ ಕಾಲ ಬರುತ್ತೆ, ಆದರೆ ಎಷ್ಟು ಬೇಗ ಬರುತ್ತೋ ಅಷ್ಟೇ ಬೇಗ ಹೋಗಿಬಿಡುತ್ತೆ. ನೀನು ಸಾತ್ವಿಕನಾದಂತಹ ವ್ಯಕ್ತಿ, ಹಾಗಾಗಿ ಇವತ್ತು ನಿನಗೆ ಸಂಕಷ್ಟ ಬಂದಿರಬಹುದು, ಆದರೆ ಮುಂದೆ ಒಂದಲ್ಲ ಒಂದು ದಿನ
ನಿನಗೆ ಒಳ್ಳೆಯ ದಿನ ಬರುತ್ತೆ, ನೀನು ರಾಜನಾಗ್ತೀಯ, ನಿನ್ನ ಹೆಂಡತಿ ನಿನ್ನ ಜೊತೆಗೆ ಇರ್ತಾಳೆ ಅಂತ ಅವನಿಗೆ ಧೈರ್ಯವನ್ನು ತುಂಬಿದ್ದು ಯಾರು? ಹನುಮಂತ. ಇದು ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಅವನನ್ನು ಕಾಯ್ದದ್ದು ಹೇಗೆ ಅಂತ ಹೇಳಿದರೆ, ಹನುಮಂತ ದೇವರು ಸುಗ್ರೀವನ ಕಡೆ ಇದ್ದಿದ್ದರಿಂದಲೇ ರಾಮದೇವರು ಯಾರ ಹತ್ರ ಬಂದಿದ್ದು? ಸುಗ್ರೀವನ ಹತ್ರ ಬಂದಿದ್ದು. ಹೇಳುವಂತೆ ಸಮಾರುತಿ ಕೃತೆ ರವಿಜಂ ರರಕ್ಷ ಅಂತ ಸುಗ್ರೀವನನ್ನು ಪರಮಾತ್ಮ ಯಾಕೆ ಕಾಪಾಡಿದ ಅಂತ ಹೇಳಿದ್ರೆ ಹನುಮಂತನಿಗೋಸ್ಕರ ಅಂತೆ. ಯಾಕೆಂದರೆ ಹನುಮಂತ ಇದ್ದಿದ್ದು ಯಾರ ಪಕ್ಷದಲ್ಲಿ? ಸುಗ್ರೀವನ ಪಕ್ಷದಲ್ಲಿ. ಹಾಗಾಗಿ ಹನುಮಂತ ಸುಗ್ರೀವನ ಪಕ್ಷದಲ್ಲಿ ಇದ್ದಾನೆ, ಆದ್ದರಿಂದಾಗಿ ಅವನನ್ನು ರಕ್ಷಣೆ ಮಾಡಿದ ಅಂತ ಆಚಾರ್ಯರು ತಿಳಿಸ್ತಾರೆ. ಅದೇ ರೀತಿಯಾಗಿ ಅದೇ ಸುಗ್ರೀವ ಮುಂದೆ ಕರ್ಣನಾಗಿ ಹುಟ್ಟಿದ. ಆವಾಗ ರಕ್ಷಣೆ ಮಾಡಲಿಲ್ಲ ಅವನನ್ನು. ಮತ್ತಾರನ್ನು ರಕ್ಷಣೆ ಮಾಡಿದರು? ಹಿಂದಿನ ಅವತಾರದಲ್ಲಿ ಯಾವ ವಾಲಿಯನ್ನು ಸಂಹಾರ ಮಾಡಿದ್ದರೋ, ವಾಲಿ ಇಂದ್ರನ ಮಗ. ಹಾಗಾಗಿ ಆ ಇಂದ್ರನ ಮಗನೇ ಮುಂದೆ ಯಾರಾಗಿ ಹುಟ್ಟಿದ್ದು? ಅರ್ಜುನನಾಗಿ ಹುಟ್ಟಿದರು. ಅವನನ್ನು ರಕ್ಷಣೆ ಮಾಡಿದ. ಅವನನ್ನು ಯಾಕೆ ರಕ್ಷಣೆ ಮಾಡಿದ? ಅವನ ಪಕ್ಷದಲ್ಲಿ ಭೀಮಸೇನ ದೇವರು ಇದ್ದರು. ಹಾಗಾಗಿ ವಾಯುದೇವರು ಯಾರ ಪರವಾಗಿ ಇರ್ತಾರೋ ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಪರಮಾತ್ಮ ಮಾಡ್ತಾನೆ. ಹಾಗೆ ತರಣಿ ಸುತನನ್ನು ಕಾಯ್ದ ಅಂತ ಹೇಳಿದರೆ, ರಾಮದೇವರು ಸುಗ್ರೀವನನ್ನು ರಕ್ಷಣೆ ಮಾಡಿದರು. ವಾಲಿಯನ್ನು ಸಂಹಾರ ಮಾಡಿ ಅವನ ರಾಜ್ಯವನ್ನು ಅವನಿಗೆ ವಾಪಸ್ ಕೊಟ್ಟರು, ಅವನ ಹೆಂಡತಿಯನ್ನು ಕೊಟ್ಟರು. ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ, ಇವನು ಸುಗ್ರೀವನ ಸ್ನೇಹಿತ ಅನ್ನುವಂತಹ ಕಾರಣದಿಂದಾಗಿ ರಕ್ಷಣೆ ಮಾಡಿದರು. ಹಾಗಾಗಿ ಒಂದರ್ಥದಲ್ಲಿ ಹನುಮಂತ ಅವನೇ ಸುಗ್ರೀವನನ್ನು ರಕ್ಷಣೆ ಮಾಡಿದವನು ಅಂತ. ಯಾಕೆಂದರೆ ಸುಗ್ರೀವ ಹನುಮಂತನ ಜೊತೆ ಇದ್ದಿಲ್ಲ ಅಂತ ಹೇಳಿ ರಾಮದೇವರು ಆ ಕಡೆ ತಲೆನೇ ಹಾಕ್ತಾ ಇರಲಿಲ್ಲ. ಹಾಗಾಗಿ ನಿಜವಾಗಿಯೂ ತರಣಿ ಸುತನನ್ನು ಕಾಯ್ದು ಸುಗ್ರೀವನನ್ನು ರಕ್ಷಣೆ ಮಾಡಿದವರು ಯಾರು ಅಂದರೆ ಅದು ಹನುಮಂತ ದೇವರು ಅಂತ. ಹೀಗೆ ಯುದ್ಧ ಎಲ್ಲ ಆಯಿತು. ಅಂದರೆ ವಾಲಿ ಮತ್ತು ಸುಗ್ರೀವನ ನಡುವೆ ಯುದ್ಧ ಆಯಿತು. ಕೊನೆಗೆ ರಾಮದೇವರು ವಾಲಿಯನ್ನು ಸಂಹಾರ ಮಾಡಿದರು. ಅವನಿಗೆ ರಾಜ್ಯ ಕೊಟ್ಟರು, ಹೆಂಡತಿ ಕೊಟ್ಟರು, ಎಲ್ಲ ಸಿಕ್ತು, ವೈಭೋಗ ಸಂಪತ್ತು ಎಲ್ಲವೂ ಸಿಕ್ತು. ಅವನು ಮಾತು ಕೊಟ್ಟಿದ್ದ, ನೀನು ನನಗೆ ನನ್ನ ರಾಜ್ಯ ಮತ್ತು ಹೆಂಡತಿಯನ್ನು ಕೊಟ್ಟರೆ ನಾನು ನಿನ್ನ ಹೆಂಡತಿಯನ್ನು ಹುಡುಕಿಸುವಂಥ ಕೆಲಸ ಮಾಡ್ತೇನೆ ಅಂತ. ಆದರೆ ಯಾವಾಗ ಸಂಪತ್ತಿನ ಮದ ಬಂತೋ ಎಲ್ಲವನ್ನು ಕೂಡ ಮರೆತು ಬಿಟ್ಟ ಅಂತೆ. ನಿರಂತರವಾಗಿ ಮದ್ಯಪಾನವನ್ನು ಮಾಡ್ತಾ, ಸದಾಕಾಲ ಸ್ತ್ರೀ ಸಂಘವನ್ನು ಮಾಡ್ತಾ ಅನೇಕ ತಿಂಗಳುಗಳು ಕಳೆದರೂ ಕೂಡ ಸೀತೆಯ ಬಗ್ಗೆ ಅವನಿಗೆ ಆಲೋಚನೆ ಕೂಡ ಬರಲಿಲ್ಲ ಅಂತ. ಸೀತೆಯನ್ನು ಹುಡುಕಬೇಕು ಅಂತ ನಾನು ಮಾತು ಕೊಟ್ಟಿದ್ದೇನೆ ರಾಮಚಂದ್ರ ದೇವರಿಗೆ, ಅವನು ನನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ, ನಾನು ಅದಕ್ಕೆ ಪ್ರತಿಯಾಗಿ ಉಪಕಾರವನ್ನು ಮಾಡಬೇಕು, ಸೀತೆಯನ್ನು ಹುಡುಕಿ ಕೊಡಬೇಕು, ಇದ್ಯಾವ ಚಿಂತನೆಯೂ ಕೂಡ ಸುಗ್ರೀವನಿಗೆ ಬರಲೇ ಇಲ್ಲ. ಯಾಕೆಂದರೆ ಆ ಸಂಪತ್ತಿನ ಮದದಿಂದಾಗಿ. ಹಾಗಾಗಿ ಅವನು ಹಾಗೇ ಇದ್ದು ಬಿಟ್ಟಿದ್ದ. ರಾಮದೇವರು ಕಾಯ್ದರು, ಈಗ ತಾನೇ ರಾಜ್ಯ ಸಿಕ್ಕಿದೆ, ಈಗಲೇ ಯಾಕೆ ಇವನಿಗೆ ಸಂಕಷ್ಟ ಕೊಡೋದು ಅಂತ 1 ವಾರ ಕಾಯ್ದರು, 10 ದಿನ ಕಾಯ್ದರು, 1 ತಿಂಗಳು ಕಾಯ್ದು, 2 ತಿಂಗಳು ಕಾಯ್ದರು. ಎಷ್ಟು ಕಾಯ್ದರೂ ಕೂಡ ಸುಗ್ರೀವ ಸೀತೆಯ ಬಗ್ಗೆ ಮಾತಲ್ಲ, ಕನಿಷ್ಠ ತನ್ನ ಅಂತಃಪುರವನ್ನು ಬಿಟ್ಟು ಹೊರಗಡೆ ಕೂಡ ಬರ್ತಾ ಇರಲಿಲ್ಲ ಅಂತೆ. ಆ ರೀತಿಯಾಗಿ ಯಾವಾಗಲೂ ಕೂಡ ಸ್ತ್ರೀ ಮದ್ಯ ಇವುಗಳ ಸಂಘವನ್ನೇ ಮಾಡ್ತಾ ತಾನು ಆ ರೀತಿಯಾಗಿ ಮಾಡ್ತಾ ಇದ್ದ. ಕೊನೆಗೆ ರಾಮದೇವರು ಲಕ್ಷ್ಮಣನಿಗೆ ಹೇಳ್ತಾರೆ, ಇನ್ನೂ ನಾವು ಸುಮ್ಮನೆ ಮೌನದಿಂದಾಗಿ ಕುಳಿತರೆ ಅದು ಸಾಧ್ಯ ಆಗೋದಿಲ್ಲ. ಮೌನ ಯಾರಿಗೆ ಕೆಲಸ ಮಾಡುತ್ತೆ ಅಂಥೇಳಿ, ಯಾರು ಬುದ್ಧಿವಂತನಾಗಿರ್ತಾನೋ, ಯಾರ ಬುದ್ಧಿ ಅವರ ಕೈಯಲ್ಲಿ ಇರುತ್ತೋ ಅವನಿಗೆ ಮೌನದಿಂದ ಕಾರ್ಯವನ್ನು ಮಾಡಬಹುದು. ಆದರೆ ಈ ಸುಗ್ರೀವನ ಬುದ್ಧಿ ಅವನ ಕೈಯಲ್ಲಿ ಇಲ್ಲ. ಅವನ ಬುದ್ಧಿಯೆಲ್ಲವೂ ಕೂಡ ಸ್ತ್ರೀಯರಲ್ಲಿ, ಅದೇ ರೀತಿಗೆ ಮದ್ಯಪಾನದಲ್ಲಿ ಬುದ್ಧಿ ಅವನದ್ದಿದೆ. ಹಾಗಾಗಿ ಅವನಿಗೆ ಮೌನದಿಂದಾಗಿ ಹೇಳಿದರೆ ಅವನು ಕೇಳೋದಿಲ್ಲ, ಅವನಿಗೆ ದಂಡವನ್ನೇ ಮಾಡಬೇಕು ಅಂತ ಲಕ್ಷ್ಮಣನಿಗೆ ಹೇಳಿ ಕಳಿಸ್ತಾನೆ. ಲಕ್ಷ್ಮಣನಿಗೆ ವಾಸ್ತವಿಕವಾಗಿ ಭಾರೀ ಸಿಟ್ಟಿತ್ತು ಸುಗ್ರೀವನ ಮೇಲೆ. ನಮ್ಮ ಅಣ್ಣ ಇಷ್ಟು ಉಪಕಾರ ಮಾಡಿದ್ದಾನೆ, ಅದು ಪ್ರತ್ಯುಪಕಾರವನ್ನಾಗಿ ಇಷ್ಟು ತಿಂಗಳದು ಏನೂ ಮಾಡಲಿಲ್ಲ ಅಂತ. ಆದರೆ ಅವನು ಕೂಡ ಇಷ್ಟು ದಿವಸ ಸುಮ್ಮನೆ ಇದ್ದ, ಮೌನದಿಂದ ಇದ್ದ ಅಂತೆ. ಯಾಕೆಂದರೆ ನನ್ನ ಅಣ್ಣ ಆದೇಶ ಮಾಡಿದ ಮೇಲೆ ನಾನು ಅದನ್ನು ಮಾಡ್ತೇನೆ, ಸುಮ್ಮನೆ ನಾನು ಮಾಡೋದಿಲ್ಲ ಅಂತ ಅಣ್ಣನ ಮೇಲಿನ ಭಕ್ತಿಯಿಂದಾಗಿ, ಗೌರವದಿಂದಾಗಿ ಲಕ್ಷ್ಮಣನು ಕೂಡ ಅನೇಕ ತಿಂಗಳುಗಳ ಕಾಲ ಸುಮ್ಮನೆ ಇದ್ದ. ಯಾವಾಗ ರಾಮಚಂದ್ರ ದೇವರೇ ಆಜ್ಞೆಯನ್ನು ಮಾಡಿದರೋ ತಕ್ಷಣದಲ್ಲಿ ಬಿಲ್ಲು ಬಾಣವನ್ನು ಹಿಡಿದುಕೊಂಡು ಸುಗ್ರೀವನ ಅರಮನೆಗೆ ಹೋಗ್ತಾನೆ. ಸುಗ್ರೀವನ ಅರಮನೆಗೆ ಹೋಗ್ತಾನೆ. ಸುಗ್ರೀವನಿಗೆ ಇದರ ಎಚ್ಚರವೇ ಇರೋದಿಲ್ಲ, ಲಕ್ಷ್ಮಣ ಬಂದಿದ್ದಾನೆ ಅಂತ. ತಕ್ಷಣವೇ ಅಂಗದ ಓಡೋಡಿ ಹೋಗಿ ಹೇಳ್ತಾನೆ, ಚಿಕ್ಕಪ್ಪ
ಆ ಲಕ್ಷ್ಮಣ ಬರುತ್ತಿರುವಂತಹ ವೇಗವನ್ನು ನೋಡಿದರೆ ಇವತ್ತು ಒಂದೇ ದಿನದಲ್ಲಿ ಇಡೀ ಕಿಷ್ಕಿಂಧೆಯನ್ನೇ ಸುಟ್ಟು ಭಸ್ಮವನ್ನಾಗಿ ಮಾಡ್ತಾನೆ ಎನ್ನುವಂತೆ ಅನ್ನಿಸ್ತಾ ಇದೆ. ಆ ರೀತಿಯಾದಂತಹ ಸಿಟ್ಟು ಅವನ ಕಣ್ಣಿನಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ದಯವಿಟ್ಟು ಎದ್ದೇಳು ಅಂತ ಹೇಳಿದಾಗ ತಕ್ಷಣ ಹನುಮಂತನು ಬಂದು ಕೂಡ ಹೇಳ್ತಾನೆ. ತಕ್ಷಣದಲ್ಲಿ ಸುಗ್ರೀವ ಬಂದು ಹೇಳ್ತಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ಈಗಲೇ ನಿನ್ನ ಹೆಂಡತಿಯನ್ನು ಸೀತೆಯನ್ನು ಹುಡುಕಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ರಾಮನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ ಅಂತೆ. ಈ ರೀತಿಯಾಗಿ ಮಾಡಿದಾಗ ಕೊನೆಗೆ ಈ ರೀತಿಯಾಗಿ ತನ್ನ ಕರ್ತವ್ಯವನ್ನು ಮರೆತಂತಹ ಅವನಿಗೆ ತನ್ನ ಕರ್ತವ್ಯವನ್ನು ಎಚ್ಚರಿಸಿದವರು ಯಾರು? ಹನುಮಂತ, ಲಕ್ಷ್ಮಣ ಮುಂತಾದಂಥವರು. ಹಾಗೆಯೇ ಆ ಹನುಮಂತನ ಮುಂದಿನ ಅವತಾರ ಭೀಮಸೇನ ಅವತಾರ, ಅದರ ಮುಂದಿನ ಅವತಾರ ಮಧ್ವಾವತಾರ. ಅದರಲ್ಲೂ ಕೂಡ ಮಧ್ವಾಚಾರ್ಯರು ನಮಗೆ ಉಪದೇಶ ಮಾಡೋದು ಅಂತ ಹೇಳಿದ್ರೆ, ನಿನ್ನ ಕರ್ತವ್ಯವನ್ನು ನೀನು ಮಾಡು ಅಂತ. ಯಾಕೆಂದರೆ ಸುಗ್ರೀವನ ಕರ್ತವ್ಯ ಏನು? ಸೀತೆಯನ್ನು ಹುಡುಕಿಸಿಕೊಡುವಂಥದ್ದು. ಆದರೆ ಅವನು ಅದನ್ನು ಮರೆತು ಆರಾಮಾಗಿ ಮಜಾ ಮಾಡ್ತಾ ಇದ್ದ ಅಷ್ಟೇ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಪಾಲಿನ ಕರ್ತವ್ಯವನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೇವೆ? ಸುಖವನ್ನು ಅನುಭವಿಸೋದು, ನಮ್ಮ ದುಡ್ಡು ಸಂಪಾದನೆ ಮಾಡೋದು, ಇದರಲ್ಲೇ ಮೈ ಮರೆತು ಬಿಟ್ಟಿದ್ದೇವೆ. ಅದಕ್ಕಾಗಿ ಆಚಾರ್ಯರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ದ್ವಾದಶ ಸ್ತೋತ್ರದಲ್ಲಿ ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಅಂತ. ನೀನು ಸುಖವನ್ನು ಅನುಭವಿಸು. ಸುಖವನ್ನು ಅನುಭವಿಸೋದಕ್ಕೆ ಯಾವುದೇ ರೀತಿಯಾದಂತಹ ನಿಷೇಧವನ್ನು ಶಾಸ್ತ್ರದಲ್ಲಿ ಹೇಳಿಲ್ಲ. ಆದರೆ ಯಾವಾಗ ಅನುಭವಿಸಬೇಕು ಅಂತ ಹೇಳಿದ್ರೆ, ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಸರಿಯಾಗಿ ಮಾಡಿದಾಗ ನಿನಗೇನು ಯೋಗ್ಯತೆ? ಸುಖವನ್ನು ಅನುಭವಿಸಲಿಕ್ಕೆ ಯೋಗ್ಯತೆ. ನಾನು ಕರ್ತವ್ಯವನ್ನು ಯಾವುದನ್ನು ಕೂಡ ಮಾಡೋದಿಲ್ಲ, 24 ಗಂಟೆ ಸುಖವಾಗಿ ಆರಾಮವಾಗಿ ಐಷಾರಾಮಿಯಾಗಿ ಜೀವನ ಮಾಡ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇಲ್ಲ. ಹಾಗಾಗಿ ನಿನ್ನ ಪಾಲಿನ ಕರ್ತವ್ಯವನ್ನು ಪರಮಾತ್ಮನ ಪೂಜೆ ಅಂತ ತಿಳಿದು ಭಕ್ತಿಯಿಂದ ಪ್ರಾಮಾಣಿಕವಾಗಿ ಮಾಡುವಂತ ಆಚಾರ್ಯರು ಉಪದೇಶ ಕೊಡ್ತಾರೆ. ಇದೇ ಉಪದೇಶವನ್ನು ಇನ್ನೊಂದು ರೂಪದಿಂದಾಗಿ, ಹನುಮಂತ ರೂಪದಿಂದಾಗಿ ಸುಗ್ರೀವನಿಗೆ ಉಪದೇಶ ಮಾಡಿದರು. ಹಾಗಾಗಿ ನಮ್ಮ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದಾಗಿ ಮಾಡಿದಾಗ ಪರಮಾತ್ಮ ಪ್ರೀತನಾಗ್ತಾನೆ ಎಂಬುದಾಗಿ ಗೊತ್ತಾಗುತ್ತೆ. ಹೀಗೆ ಸುಗ್ರೀವ ಜಗತ್ತಿನಲ್ಲಿ ಇದ್ದಂತಹ ಪ್ರತಿಯೊಂದು ಕಪಿವೀರರನ್ನು ಕೂಡ ಕಿಷ್ಕಿಂಧೆಗೆ ಕರೆಸಿದ. ಜಗತ್ತಿನ ಮೂಲೆ ಮೂಲೆಯಲ್ಲಿದ್ದಂತಹ ಎಲ್ಲ ಕಪಿವೀರರು ಕೂಡ ಕಿಷ್ಕಿಂಧೆಗೆ ಬಂದರು. ನಾವೇನು ಮಾಡಬೇಕು ತಿಳಿಸು ಸುಗ್ರೀವ ಅಂತ ಕೇಳ್ತಾರೆ. ಸುಗ್ರೀವ ಹೇಳ್ತಾನೆ, ಇವತ್ತು ನಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಪ್ರಧಾನ ಕಾರಣ ಈ ರಾಮಚಂದ್ರ. ಹಾಗಾಗಿ ಅವರ ಹೆಂಡತಿಯನ್ನು ಕಳೆದುಕೊಂಡಿದ್ದಾನೆ, ಅವನ ಹೆಂಡತಿಯನ್ನು ಹುಡುಕಿಸಿಕೊಡಬೇಕು, ಅದೇ ನಿಮ್ಮ ಕೆಲಸ. ಅಷ್ಟು ಮಾತ್ರ. ಇದೊಂದು ಎಚ್ಚರಿಕೆ ಕೊಡ್ತಾನೆ, ನಿಮಗೆ ಸಮಯ ಎಷ್ಟು ಅಂತೇಳಿ ಕೇವಲ 1 ತಿಂಗಳು ಸಮಯ. 1 ತಿಂಗಳಿನ ಒಳಗಾಗಿ ಸೀತೆಯನ್ನು ನೀವು ಹುಡುಕಿಕೊಂಡು ಬರದೇ ಹೋದರೆ ನಿಮ್ಮೆಲ್ಲರನ್ನು ಕೂಡ ನಾನು ಸಂಹಾರ ಮಾಡ್ತೇನೆ ಅಂತ ಅವನು ಆಜ್ಞೆ ಮಾಡ್ತಾನೆ. ಇದೇ ಏನಾಯಿತು? ಸುಗ್ರೀವಾಜ್ಞೆ ಅಂತ ಪ್ರಸಿದ್ಧ ಆಯಿತು. ಇವತ್ತು ನಾವೆಲ್ಲ ನೋಡ್ತೀವಿ ದಿನಪತ್ರಿಕೆಗಳಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿದೆ ಸರ್ಕಾರ ಹಾಗೆ ಹೀಗೆ ಅಂತ. ಯಾಕೆ ಅದಕ್ಕೆ ಸುಗ್ರೀವಾಜ್ಞೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸುಗ್ರೀವ ಅಷ್ಟು ಭಯಂಕರವಾದಂತಹ ಆಜ್ಞೆಯನ್ನು ಮಾಡಿದ್ದ. 1 ತಿಂಗಳ ಒಳಗಡೆ ಬರದೇ ಹೋದರೆ ನಿಮ್ಮೆಲ್ಲರದ್ದು ಕೊಂದೇ ಹಾಕ್ತೇನೆ ಅಂತ. ಹಾಗಾಗಿ ಇವತ್ತು ಯಾವುದೇ ಒಂದು ದೊಡ್ಡ ರೂಲ್ಸ್ ಅದನ್ನು ಮಾಡಿದರೆ ಅದಕ್ಕೆ ಸುಗ್ರೀವಾಜ್ಞೆ ಅಂತ ಕರೀತಾರೆ. ಅದಕ್ಕೆ ಕಾರಣ ಇದು. ಈ ರೀತಿಯಾಗಿ ಸುಗ್ರೀವ ಆಜ್ಞೆ ಕೊಡ್ತಾನೆ. ಆಜ್ಞೆ ಕೊಟ್ಟಾಗ ಎಲ್ಲ ಕಪಿವೀರರು ಕೂಡ ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಪೂರ್ವಕ್ಕೆ ಇಷ್ಟು ಕಪಿಗಳು, ಉತ್ತರಕ್ಕೆ, ಅದೇ ರೀತಿಯಾಗಿ ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಅಂತ. ದಕ್ಷಿಣಕ್ಕೆ ಮಾತ್ರ ಪ್ರಧಾನ ಕಪಿವೀರರು ಹೋಗ್ತಾರೆ ಅಂತ. ಈ ಅಂಗದ, ಜಾಂಬವಂತ, ನೀಲ, ಹನುಮಂತ ಮುಂತಾದಂತಹ ಯಾರ್ಯಾರು ದೊಡ್ಡ ದೊಡ್ಡ ಕಪಿಗಳಂತಿದ್ದರೋ ಅವರೆಲ್ಲರನ್ನೂ ಕೂಡ ದಕ್ಷಿಣ ದಿಕ್ಕಿಗೆ ಅಂತ ಕಳಿಸ್ತಾನೆ. ಯಾಕೆಂದರೆ ರಾಮಚಂದ್ರ ದೇವರಿಗೆ ಗೊತ್ತಿತ್ತು, ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದವನು ರಾವಣ. ಅವನ ಪಟ್ಟಣ ಇರುವುದು ಲಂಕಾಪಟ್ಟಣ, ಅದು ಇರುವುದು ದಕ್ಷಿಣ ದಿಕ್ಕಿನಲ್ಲಿ. ಹಾಗಾಗಿ ದಕ್ಷಿಣ ದಿಕ್ಕಿಗೆ ಯಾರೋ ಸಾಮಾನ್ಯ ಕಪಿವೀರನ್ನು ಕಳಿಸಿದರೆ ಅದರಿಂದ ಉಪಯೋಗ ಆಗೋದಿಲ್ಲ. ಯಾಕೆಂದರೆ ಅಷ್ಟು ದೂರದ ಸಮುದ್ರ, 100 ಯೋಜನೆ ದೂರದ ಸಮುದ್ರ, ಅದನ್ನು ದಾಟಿ ಸೀತೆಯನ್ನು ಹುಡುಕಿಕೊಂಡು ಬರಬೇಕು ಅಂತ ಹೇಳಿದ್ರೆ ಈ ಹನುಮಂತ ಜಾಂಬವಂತಾದಿಗಳಿಗೇ ಅದು ಸಾಮರ್ಥ್ಯ ಇರುವುದು. ಹಾಗಾಗಿ ಅವರನ್ನು ಮಾತ್ರ ಏನು ಮಾಡ್ತಾನೆ, ದಕ್ಷಿಣ ದಿಕ್ಕಿಗೆ ಅಂತ ಕಳಿಸ್ತಾನೆ. ಸರಿ, 1 ವಾರ ಆಯಿತು, 15 ದಿವಸ ಆಯಿತು, 20 ದಿವಸ ಆಯಿತು, 1 ತಿಂಗಳಾಯಿತು. 1 ತಿಂಗಳಾದರೂ ಕೂಡ ಸೀತೆ ಸಿಗಲೇ ಇಲ್ಲ. ಕೊನೆಗೆ ಭಾರತದ ತುತ್ತ ತುದಿಗೆ ಬಂದು ನಿಲ್ತಾರೆ. ದೊಡ್ಡ ಸಮುದ್ರ ಇದೆ.
ಎಲ್ಲರಿಗೂ ನಿಶ್ಚಯ ಆಗುತ್ತೆ, ಇನ್ನೂ ಸೀತೆ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂದರೆ ಇಡೀ ಭಾರತವನ್ನು ಹುಡುಕಾಡಿದ್ದೇವೆ, ಯಾವ ಕಡೆಯೂ ಕೂಡ ಸೀತೆಯ ಸುಳುವೇ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕೀಗ, ವಾಪಸ್ ಹೋಗಬೇಕು. ವಾಪಸ್ ಹೋದರೆ ಏನಾಗುತ್ತೆ, ಸೀತೆಯನ್ನು ಹುಡ್ಕೊಂಡು ಬಂದಿಲ್ಲ ಅಂತ ಸುಗ್ರೀವ ನಮ್ಮನ್ನು ಸಂಹಾರ ಮಾಡಿಬಿಡ್ತಾನೆ. ಹಾಗಾಗಿ ನಾವು ವಾಪಸ್ ಹೋದರೆ ಅದರಿಂದ ಏನೂ ಉಪಯೋಗ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಕೇಳುವಂತೆ ಉಳಿದ ಕಪಿಗಳೆಲ್ಲ ಹೇಳ್ತಾರೆ ಒಂದು ಮಾತು, ರಾಮ ಯಾವುದೋ ಒಬ್ಬ ಕಾಡಿನಲ್ಲಿ ಸುತ್ತಾಡುವಂತಹ ವ್ಯಕ್ತಿ, ವನವಾಸದಲ್ಲಿ ಇರುವಂತಹ ವ್ಯಕ್ತಿ, ಅಂತಹ ಕಾಡಿನಲ್ಲಿ ಸುತ್ತಾಡುವಂತಹ ವ್ಯಕ್ತಿಗೆ ಹೆಂಡತಿಯನ್ನು ಹುಡುಕಿಕೊಟ್ರೆ ನಮಗೇನು ಸಿಗುತ್ತೆ, ನಮಗೇನು ಸಿಗೋದೇ ಇಲ್ಲ. ಹೆಂಡತಿಯನ್ನು ಹುಡುಕಿಕೊಟ್ರು ಅಷ್ಟೇ, ಹುಡುಕೊಡ್ಲಿಲ್ಲ ಅಂದ್ರಷ್ಟೇ ಅದು ಅವನ ಹಣೆ ಬರಹ. ಅದಕ್ಕೆ ನಾವ್ಯಾಕೆ ಕಷ್ಟಪಡಬೇಕು ಅಂತ ಉಳಿದ ಕಪಿಗಳೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಯಾವುದೋ ಒಬ್ಬ ರಾಮನಿಗೋಸ್ಕರ ನಾವೆಲ್ಲ ಇಷ್ಟೇ ಅಲ್ಲ ಯಾಕೆ ಕಷ್ಟಪಡಬೇಕು, ಕಷ್ಟಪಡುವ ಅವಶ್ಯಕತೆಯೇ ಇಲ್ಲ. ಅದೇ ಸಂದರ್ಭಕ್ಕೆ ಸರಿಯಾಗಿ ಅವರಿಗೆ ಒಂದು ದೊಡ್ಡ ಗುಹೆ ಸಿಗುತ್ತೆ ಅಂತೆ. ಅದು ಮಯಬಿಲ ಅಂತ, ಮಯ ಅವನು ದೇವಶಿಲ್ಪಿ, ಅವನು ನಿರ್ಮಾಣ ಮಾಡಿದಂತಹ ಒಂದು ದೊಡ್ಡ ಗುಹೆ ಇರುತ್ತೆ. ಅದರ ಒಳಗಡೆ ಹೋಗಿ ನೋಡ್ತಾರೆ, ಭಾರೀ ಅಪಾರವಾದಂತಹ ಸಂಪತ್ತು ಎಲ್ಲ ಇರುತ್ತೆ. ಎಷ್ಟು ಸಂಪತ್ತಿತ್ತು ಅಂತ ಹೇಳಿದ್ರೆ, ಕಿಷ್ಕಿಂಧ ಪಟ್ಟಣದಲ್ಲಿ ಎಷ್ಟು ಸಂಪತ್ತಿತ್ತೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಸಂಪತ್ತು ಎಲ್ಲಿತ್ತು, ಒಂದು ಗುಹೆಯಲ್ಲಿ ಇತ್ತು ಅಂತೆ. ಅದಕ್ಕೆ ಆ ತಾರ, ಅಂಗದ ಮುಂತಾದಂಥವ್ರು ಎಲ್ಲರೂ ಕೂಡ ಒಂದು ನಿರ್ಣಯ ಮಾಡ್ತಾರೆ. ಸುಗ್ರೀವ ಮಹಾದುಷ್ಟ ವ್ಯಕ್ತಿ, ಯಾಕೆ, ರಾಜ್ಯಕ್ಕೋಸ್ಕರ ತನ್ನ ಅಣ್ಣನನ್ನೇ ಕೊಂದಂಥವನು. ಹಾಗಾಗಿ ನಮ್ಮನ್ನು ಅವನು ಕೊಲ್ಲಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ನಾವು ಬರೀ ಕೈಯಲ್ಲಿ ಹೋದರೆ, ಸೀತೆಯನ್ನು ಹುಡುಕಿಕೊಳ್ಳದೆ ಹೋದರೆ ಅವನೇನು ಮಾಡ್ತಾನೆ, ನಮ್ಮನ್ನು ಕೊಂದೇ ಕೊಲ್ತಾನೆ. ಹಾಗಾಗಿ ನಾವೇನು ಮಾಡೋಣ, ಇಲ್ಲಿಯೇ ಬೇಕಾದಷ್ಟು ಸಂಪತ್ತಿದೆ ಈ ಗುಹೆಯಲ್ಲಿ, ಹಾಗಾಗಿ ಇಲ್ಲಿಯೇ ನಮ್ಮ ರಾಜ್ಯವನ್ನು ಕಟ್ಟಿ, ನಮಗೆ ರಾಜಕುಮಾರ ಹೇಗೂ ಅಂಗದ ಇದ್ದಾನೆ, ಅಂಗದ ವಾಲಿಯ ಮಗ, ನಮಗೆ ರಾಜಕುಮಾರ ಇದ್ದಾನೆ, ರಾಜ ಇಲ್ಲ ಅಂತ ಚಿಂತೆ ಇಲ್ಲ, ಅಂಗದ ಇದ್ದಾನೆ, ಜಾಂಬವಂತ ಇದ್ದಾನೆ, ಎಲ್ಲರೂ ಕೂಡ ದೊಡ್ಡ ದೊಡ್ಡ ಕಪಿಗಳೆಲ್ಲ ಇಲ್ಲೇ ಇದ್ದೀವಿ. ಹಾಗಾಗಿ ನಾವ್ಯಾರೂ ಕೂಡ ಬರಿಗೈಯಲ್ಲಿ ಅಲ್ಲಿಗೆ ಹೋಗೋದು ಬೇಡ, ಇಲ್ಲೇ ರಾಜ್ಯಭಾರವನ್ನು ಮಾಡ್ತಾ ಆರಾಮವಾಗಿ ಇದ್ದು ಬಿಡೋಣ ಅಂತ ಎಲ್ಲರೂ ಕೂಡ ಆ ರೀತಿಯಾಗಿ ಅನ್ನಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಎಲ್ಲ ಕಪಿಗಳಿಗೂ ಇದು ಸರಿ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಯಾರ ಮೇಲೆ ಜಾಸ್ತಿ ಪ್ರೀತಿ ಅಂತೆ, ತಮ್ಮ ಮೇಲೆ ತಮಗೆ ಜಾಸ್ತಿ ಪ್ರೀತಿ ಇರುತ್ತೆ. ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಮೇಲೆ ಪ್ರೀತಿ ಇರುತ್ತೆ, ಆದರೆ ಅವರೆಲ್ಲರಿಗಿಂತ ಹೆಚ್ಚಿನ ಪ್ರೀತಿ ಇರೋದು ತನ್ನ ಮೇಲೆ. ತನಗೇನಾದರೂ ಆದರೆ ಏನು ಗತಿ ಅಂತ ತುಂಬ ಹೆದರಿಕೆ ಇರುತ್ತೆ. ಅಂತಹದರಲ್ಲಿ ಖಾಲಿ ಕೈಯಲ್ಲಿ ಹೋದರೆ ಸುಗ್ರೀವ ನಮ್ಮನ್ನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಏನು ಮಾಡೋಣ, ಇಲ್ಲೇ ಎದ್ದು ಬಿಡೋಣ ಚಿಂತನೆ ಮಾಡ್ತಾರೆ. ತಕ್ಷಣದಲ್ಲಿ ಹನುಮಂತ ದೇವರು ಹೇಳ್ತಾರೆ, ನಚೇದ್ ಬಲಾದಪಿ ಅನಯೇ ಪ್ರವೃತ್ತಾನ್ ಪ್ರಶಾಸ್ಯ ಸನ್ಮಾರ್ಗ ಗತಾನ್ ಕರೋಮಿ ಅಂತ ಅವರು ಹೇಳ್ತಾರೆ. ನೀವು ಒಂದು ವೇಳೆ ಸೀತೆಯನ್ನು ಹುಡುಕಿಕೊಡುವಂಥ ಕೆಲಸವನ್ನು ಮಾಡದೇ ಹೋದರೆ ನಾನೇ ನಿಮ್ಮನ್ನು ಕೊಂದು ಹಾಕಿಬಿಡ್ತೇನೆ ಅಂತ ಹೇಳ್ತಾರೆ. ಆವಾಗ ಇನ್ನಷ್ಟು ಚಿಂತೆ ಶುರುವಾಗುತ್ತೆ. ಬರಿಗೈಯಲ್ಲಿ ವಾಪಸ್ ಹೋದರೆ ಸುಗ್ರೀವ ಕೊಲ್ತಾನೆ, ಇಲ್ಲೇ ಇದ್ದರೆ ಹನುಮಂತ ಕೊಲ್ತಾನೆ. ಹಾಗಾಗಿ ನಾವೇನು ಮಾಡೋಣ, ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡೋಣ ಅಂತ ಚಿಂತನೆ ಮಾಡ್ತಾರೆ. ಸರಿ ಅಂತ ಎದುರುಗಡೆ ದೊಡ್ಡ ಸಮುದ್ರ ಇದೆ, 100 ಯೋಜನ ದೂರದ ಸಮುದ್ರ. ಅದು ಯಾರು ಹೇಳಿದ್ರು ಅಂತ ಹೇಳಿ ಸಂಪಾತಿ ಹೇಳಿರ್ತಾನೆ, ಜಟಾಯುವಿನ ಅಣ್ಣ ಸಂಪಾತಿ ಅವನು ಹೇಳಿರ್ತಾನೆ. ಯಾಕೆ ಅಂದರೆ ರಾಮಾಯಣದಲ್ಲಿ ಬರುವಂತಹ ಕಥೆ ಎಲ್ಲರಿಗೂ ಗೊತ್ತಾಗುತ್ತೆ, ಸಮುದ್ರವನ್ನು ದಾಟಿ ಹೋಗಬೇಕು ಅಂತ. ಆದರೆ ಅದು ಎಷ್ಟು ದೂರ ಇದೆ ಏನು ಅಂತ ಏನು ಗೊತ್ತಿರೋದೇ ಇಲ್ಲ, ಸಮುದ್ರದ ಆಳ ಅಗಲ ಏನು ಗೊತ್ತಿರೋದಿಲ್ಲ. ಆವಾಗ ಅವರೆಲ್ಲರೂ ಕೂಡ ಜೋರಾಗಿ ರಾಮದೇವರ ಭಜನೆಯನ್ನು ಮಾಡ್ತಾ ಕುಳಿಸ್ಕೊಳ್ತಾರಂತೆ. ಆವಾಗ ಅಲ್ಲೇ ಒಂದು ಹಕ್ಕಿ ಬಿದ್ದಿರುತ್ತೆ, ಸಂಪಾತಿ ಅವನ ರೆಕ್ಕೆ ಸುಟ್ಟು ಹೋಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಸೂರ್ಯನನ್ನು ಮುಟ್ಲಿಕ್ಕೆ ಅಂತ ಹೋಗಿರ್ತಾನೆ, ಆವಾಗ ರೆಕ್ಕೆ ಸುಟ್ಟು ಹೋಗಿರುತ್ತೆ. ರಾಮನ ಕಥೆಯನ್ನು ಕೇಳಿ ಅವನಿಗೆ ಸುಟ್ಟು ಹೋಗಿದ್ದಂತಹ ರೆಕ್ಕೆಗಳು ವಾಪಸ್ ಚಿಗುರ್ಲಿಕ್ಕೆ ಶುರುವಾಗುತ್ತೆ ಅಂತೆ. ಆವಾಗ ಯಾರು ನೀವು ಅಂತ ಕೇಳ್ತಾರೆ, ಎಲ್ಲವನ್ನು ಕೂಡ ಹೇಳ್ತಾನೆ. ಆವಾಗ ಗೊತ್ತಾಗುತ್ತೆ, ನಾನು ಸಂಪಾತಿ ಅಂತ, ನನ್ನ ತಮ್ಮನೇ ಜಟಾಯು, ಅವನೂ ಸೀತೆಗೋಸ್ಕರ ಪ್ರಾಣತ್ಯಾಗವನ್ನು ಮಾಡಿದ್ದಾನೆ. ನನಗೆ ರಾಮನ ಚರಿತ್ರೆಯನ್ನು ಕೇಳಿದ್ದರಿಂದಲೇ ನನ್ನ ರೆಕ್ಕೆ ವಾಪಸ್ ಬಂದಿದೆ, ಹಾಗಾಗಿ ನಾನೇನು ನಿಮಗೆ ಉಪಕಾರ ಮಾಡಲೇಬೇಕು ಅಂತ ತಿಳಿಸ್ತಾನೆ. ತಕ್ಷಣದಲ್ಲಿ ಅವನು ಆಕಾಶಕ್ಕೆ ಹಾರ್ತಾನೆ, ಎಲ್ಲವನ್ನು ನೋಡ್ತಾನೆ. ಲಂಕಾಪಟ್ಟಣಕ್ಕೆ ಹಾರಿ ಹೋಗ್ತಾನೆ. ಅಲ್ಲಿ ಸೀತೆ ಕುಳಿತುಕೊಂಡಿರ್ತಾಳೆ, ಅಶೋಕವನದಲ್ಲಿ ಇರ್ತಾಳೆ. ಕೊನೆಗೆ ಕೆಳಗೆ ಬಂದು ಹೇಳ್ತಾನೆ, ಲಂಕಾಪಟ್ಟಣಕ್ಕೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ ಅಂತ. ಯಾಕೆಂದರೆ ಇಲ್ಲಿಂದ ಲಂಕಾಪಟ್ಟಣ 100 ಯೋಜನ ದೂರ ವಿಸ್ತೀರ್ಣವಾದದ್ದಿದೆ. ಮಧ್ಯದಲ್ಲಿ ಯಾವುದೇ ರೀತಿಯ ಅಂಥ ವಿಶ್ರಾಂತಿ ಪಡೆಯಲಿಕ್ಕೆ ಏನೂ ಅವಕಾಶಗಳಿಲ್ಲ. ಆ ದೂರದ ಲಂಕಾಪಟ್ಟಣದಲ್ಲಿ
ಸೀತೆ ಇದ್ದಾಳೆ. ಆ ಸೀತೆಯ ಸುತ್ತಲೂ ಕೂಡ ಕೋಟ್ಯಾನುಕೋಟಿ ಗಟ್ಟಲೆ ರಾಕ್ಷಸರು ಅವಳ ರಕ್ಷಣೆಗೆ ಅಂತ ಇದ್ದಾರೆ. ಹಾಗಾಗಿ ಸೀತೆಯನ್ನು ಹುಡುಕಿಕೊಂಡು ಬರುವುದು, ತಿಳಿದುಕೊಂಡು ಬರುವುದು ಅಷ್ಟು ಸುಲಭ ಅಲ್ಲ ಅಂತ ಸಂಪಾತಿ ಒಂದು ವಿಚಾರವನ್ನು ತಿಳಿಸ್ತಾನೆ. ಆವಾಗ ಅವರೆಲ್ಲರಿಗೂ ನಾಯಕ ಯಾರು ಅಂಥೇಳಿ ಜಾಂಬವಂತ ನಾಯಕ. ಯಾಕೆಂದರೆ ತುಂಬ ಹಿರಿಯ ವೃದ್ಧನಾದಂತಹ ವ್ಯಕ್ತಿ. ಸರಿ ಆಯಿತು, ಲಂಕಾಪಟ್ಟಣಕ್ಕೆ ಹಾರಿಕೊಂಡು ಹೋಗಿ ಬರಬೇಕು. ಜಾಂಬವಂತ ಕೇಳ್ತಾನೆ, ನಿಮಗೆಲ್ಲ ಎಷ್ಟೆಷ್ಟು ದೂರ ಹಾರಲಿಕ್ಕೆ ಸಾಮರ್ಥ್ಯ ಇದೆ ಅಂತ. ಒಬ್ಬ ಬಂದು ಹೇಳ್ತಾನೆ, ನಾನು 10 ಯೋಜನ ದೂರ ಹಾರ್ತೇನೆ ಅಂತ. ಇನ್ನೊಬ್ಬ ಬಂದು ಹೇಳ್ತಾನೆ 20 ಯೋಜನ, 30 ಯೋಜನ, 40, 50, 60 ಇಂತ ಹೋಗುತ್ತೆ. ಕೊನೆಗೆ 80 ಯೋಜನ ದೂರಕ್ಕೆ ಎಲ್ಲರದು ನಿಂತು ಬಿಡುತ್ತೆ, ಲಿಮಿಟ್ ಅಷ್ಟೇ. ಕೊನೆಗೆ ಜಾಂಬವಂತ ಹೇಳ್ತಾನೆ, ನನಗೆ ವಾಸ್ತವಿಕವಾಗಿ 96 ಯೋಜನ ದೂರ ಹಾರುವಂಥ ಸಾಮರ್ಥ್ಯ ಇತ್ತು. ಆದರೆ ಈಗ ನನಗೆ ವಯಸ್ಸಾಗಿದೆ, ಹಾಗಾಗಿ ನನಗೀಗ 90 ಯೋಜನ ಮಾತ್ರ ದೂರ ಹಾರುವಂಥ ಸಾಮರ್ಥ್ಯ ಇದೆ, ಇನ್ನೂ 10 ಯೋಜನ ಹಾರುವಂಥ ಸಾಮರ್ಥ್ಯ ಇಲ್ಲ. ಹಾಗಾಗಿ ನನ್ನ ಕೈಯಲ್ಲೂ ಆಗಲ್ಲ ಅಂತ ಹೇಳ್ತಾನೆ. ಕೊನೆಗೆ ರಾಜಕುಮಾರ ಯಾರು? ಅಂಗದ. ಅವನು ಹೇಳ್ತಾನೆ, ನನಗೆ ಭಾರೀ ಸಾಮರ್ಥ್ಯ ಇದೆ, ನಾನು 100 ಯೋಜನ ದೂರದ ಈ ಸಮುದ್ರವನ್ನು ಹಾರ್ತೇನೆ. ಆದರೆ ಹಾರಿದ ಮೇಲೆ ಅಲ್ಲಿ ಹೋಗಿ ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿರುವವರೆಲ್ಲ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳು, ಇಂದ್ರಜಿತು, ರಾವಣ ಮುಂತಾದಂಥವರು ಮಹಾಪರಾಕ್ರಮಶಾಲಿಗಳು. ಅಂತಹ ಪರಾಕ್ರಮಶಾಲಿಗಳನ್ನು ಹೇಗೆ ಎದುರಿಸಬೇಕು, ಅಲ್ಲಿ ಹೋಗಿ ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಹಾಗೆ ಇದು ಹಾರ್ತೀನಿ ಅಷ್ಟೇ, ಅಲ್ಲಿ ಹೋಗಿ ತಲುಪ್ತೇನೆ, ತಲುಪಿದ ಮೇಲೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ. ಇದು ಉಪಯೋಗ ಇಲ್ಲ. ಯಾಕೆಂದರೆ ಹಾರೋದು ಮುಖ್ಯ ಅಲ್ಲ, ಹಾರಿ ಹೋಗಿ ಅಲ್ಲಿ ಏನು ಮಾಡೋದು ಅನ್ನೋದು ಪ್ರಧಾನವಾದದ್ದು. ಕೊನೆಗೆ ಚಿಂತೆ ಆಗುತ್ತೆ ಜಾಂಬವಂತನಿಗೆ. ಆವಾಗ ಅದಲ್ಲಿ ದೂರದಲ್ಲಿ ಹನುಮಂತ ದೇವರು ಸಮುದ್ರ ನೋಡ್ತಾ ಕೂತ್ಕೊಂಡಿರ್ತಾರೆ ಅಂತೆ. ಆವಾಗ ಅವರು ಹೋಗಿ ಹೇಳ್ತಾರೆ, ತ್ವಮೇಕ ಏವಾತ್ರ ಪರಂ ಸಮರ್ಥಃ ಕುರುಶ್ಚ ಚೇತತ್ ಪರಿಪಾಹಿ ವಾನರಾನ್ ಅಂತ. ಹನುಮಂತ, ಈ 100 ಯೋಜನದ ದೂರದ ಸಮುದ್ರವನ್ನು ಹಾರಿ ಸೀತೆಯನ್ನು ಹುಡುಕಿಕೊಂಡು ಬರಲಿಕ್ಕೆ ನೀನೊಬ್ಬನೇ ಸಮರ್ಥನಾದಂತಹ ವ್ಯಕ್ತಿ. ಹಾಗಾಗಿ ದಯವಿಟ್ಟು ನೀನು ಹಾರಿ ನಮ್ಮನ್ನೆಲ್ಲರನ್ನು ಕೂಡ ರಕ್ಷಣೆ ಮಾಡುವಂಥ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಹನುಮಂತ ನಿಶ್ಚಯ ಮಾಡ್ತಾನೆ, ನಾನು ಸಮುದ್ರವನ್ನು ಹಾರಿ ಸೀತೆಯನ್ನು ಹುಡುಕಿಕೊಂಡು ಬರ್ತೇನೆ ಅಂತ ತೀರ್ಮಾನವನ್ನು ಮಾಡ್ತಾನೆ. ಹೀಗೆ ತೀರ್ಮಾನ ಮಾಡಿದ ತಕ್ಷಣದಲ್ಲಿ ಅಲ್ಲಿ ಒಂದು ಪರ್ವತ ಇತ್ತು, ಮಹೇಂದ್ರ ಪರ್ವತ ಅಂತ. ಆ ಮಹೇಂದ್ರ ಪರ್ವತವನ್ನು ಗಟ್ಟಿಯಾಗಿ ಒತ್ತಿ ಅದರಿಂದಾಗಿ 100 ಯೋಜನ ದೂರದ ಸಮುದ್ರವನ್ನು ಹಾರಲಿಕ್ಕೆ ಹನುಮಂತ ದೇವರು ಶುರು ಮಾಡ್ತಾರೆ. ಸುಮಾರು 10 ಯೋಜನ ಹೋಗಿರ್ತಾರೆ, ಅಷ್ಟೇ ಸ್ವಲ್ಪ ದೂರವೇ ಹೋಗಿರ್ತಾರೆ. ತಕ್ಷಣದಲ್ಲಿ ಸಮುದ್ರದಿಂದಾಗಿ ದೊಡ್ಡ ಪರ್ವತವನ್ನು ಮೇಲೆದ್ದು ಬರುತ್ತೆ ಅಂತೆ. ಆ ಪರ್ವತ ಯಾವುದು ಅಂತ ಹೇಳಿದ್ರೆ ಅದು ಮೈನಾಕ ಪರ್ವತ ಅಂತ. ಮೈನಾಕ ಪರ್ವತ ಅಂತ ಹೇಳಿದ್ರೆ ಹಿಮಾಲಯ ಪರ್ವತದ ಮಗ. ಅದು ಹಿಮಾಲಯ ಪರ್ವತದ ಮಗ ಈ ಮೈನಾಕ ಪರ್ವತ. ಮಗಳು ಸಾಕ್ಷಾತ್ ಪಾರ್ವತೀ ದೇವಿ. ಹಾಗಾಗಿ ಪಾರ್ವತೀ ದೇವಿಯ ಸಹೋದರ ರುದ್ರದೇವರ ಭಾವ ಮೈದುನ ಯಾರು? ಈ ಮೈನಾಕ ಪರ್ವತ. ಆ ಮೈನಾಕ ಪರ್ವತ, ಅದಕ್ಕೆ ಹಿಂದೆ ವಾಯುದೇವರು ದೊಡ್ಡ ಸಹಾಯವನ್ನು ಮಾಡಿದರು ಅಂತೆ. ಏನು ಅಂದರೆ, ಪರ್ವತಗಳಿಗೆ ವಾಸ್ತವಿಕವಾಗಿ ಹಿಂದೆ ರೆಕ್ಕೆ ಇತ್ತು ಅಂತೆ. ಹೇಗೆ ಪಕ್ಷಿಗಳಿಗೆ ರೆಕ್ಕೆ ಇರುತ್ತೋ ಅದೇ ರೀತಿಯಾಗಿ ಪರ್ವತಗಳಿಗೆ ದೊಡ್ಡ ದೊಡ್ಡ ರೆಕ್ಕೆಗಳಿದ್ದು. ಹಾಗಾಗಿ ಆ ಪರ್ವತಗಳಿಗೆ ರೆಕ್ಕೆ ಯಾವಾಗ ಬಂತೋ ಅವುಗಳು ಆರಾಮಾಗಿ ಹಾರ್ತಾ 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 ಎಲ್ಲೋ ಒಂದು ಕಡೆ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ದು ಸುಸ್ತಾದ ತಕ್ಷಣ. ಅದರ ಕೆಳಗಡೆ ಇದ್ದಂತಹ ನಗರಗಳು, ದೊಡ್ಡ ದೊಡ್ಡ ಮನೆಗಳು, ಗ್ರಾಮಗಳೆಲ್ಲ ಪುಡಿ ಪುಡಿಯಾಗಿ ಬಿಡ್ತಾ ಇದ್ದು. ಯಾಕೆ? ಎಲ್ಲ ದೊಡ್ಡ ದೊಡ್ಡ ಪರ್ವತಗಳು, ಹಿಮಾಲಯ ಮುಂತಾದಂತಹ ದೊಡ್ಡ ದೊಡ್ಡ ಪರ್ವತಗಳು, ಹಿಮಾಲಯ ಮುಂತಾದಂತಹ ದೊಡ್ಡ ದೊಡ್ಡ ಪರ್ವತಗಳು ಹಾರಲಿಕ್ಕೆ ಶುರು ಮಾಡಿದ್ದು ಎಷ್ಟು ರೀತಿಯಾಗಿ ಇರಬೇಕನ್ನ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಅಷ್ಟು ದೊಡ್ಡ ಪರ್ವತಗಳು ಹಾರಿ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಆ ಜಾಗ ಎಲ್ಲ ಹಾಳಾಗಿ ಹೋಗಿಬಿಡ್ತಾ ಇತ್ತು. ಕೊನೆಗೆ ಎಲ್ಲ ದೇವಾನ ದೇವತೆಗಳು ಕೂಡ ಹೋಗಿ ಇಂದ್ರದೇವರ ಬಳಿ ಹೇಳ್ತಾರೆ ಅಂತೆ, ಪರ್ವತಗಳಿಗೆ ರೆಕ್ಕೆ ಬಂದಿದೆ, ರೆಕ್ಕೆ ಬಂದಿದ್ದು ಕೋತಿಗೆ ಹೆಣ್ಣೆ ಕುಡಿಸಿದ ರೀತಿ ಆಗಿದೆ ಅಂತ. ಯಾಕೆ ಅಂದರೆ ಅವು ಸುಮ್ಮನೆ ಹಾರೋದು, ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಡೋದು, ಅಲ್ಲಿ ಇದ್ದಂಥವ್ರೆಲ್ಲರೂ ಕೂಡ ಪುಡಿ ಪುಡಿಯಾಗಿ ಬಿಡ್ತಾ ಇದ್ರು. ಹಾಗಾಗಿ ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಿದಾಗ ಆ ಯಾವ ದೇವೇಂದ್ರ ಎಲ್ಲ ಪರ್ವತಗಳನ್ನು ರೆಕ್ಕೆಯನ್ನು ಕತ್ತರಿಸ್ತಾ ಬರ್ತಾನೆ ಅಂತೆ. ವಜ್ರಾಯುಧದಿಂದಾಗಿ ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕೂಡ ಕತ್ತರಿಸ್ತಾ ಬರ್ತಾನೆ. ಆವಾಗ ಈ ಮೈನಾಕ ಪರ್ವತ ಅವನು ನೇರವಾಗಿ ಹೋಗಿ ವಾಯುದೇವರ ಬಳಿ ಪ್ರಾರ್ಥನೆ ಮಾಡ್ತಾನಂತೆ, ದಯವಿಟ್ಟು ನನ್ನ ರಕ್ಷಣೆ ಮಾಡು ಅಂತ. ಆವಾಗ ವಾಯುದೇವರು
ಈ ಮೈನಾಕ ಪರ್ವತವನ್ನು ಈ ಸಮುದ್ರದಲ್ಲಿ ಎಸೆದಿರ್ತಾರೆ. ಹಾಗಾಗಿ ಎಲ್ಲ ಪರ್ವತಗಳ ರೆಕ್ಕೆ ಕಟ್ಟಾಗಿತ್ತು, ಆದರೆ ಈ ಮೈನಾಕ ಪರ್ವತದ ರೆಕ್ಕೆ ಮಾತ್ರ ಕತ್ತರಿಸಿರಲಿಲ್ಲ. ಯಾಕೆ? ಆ ಇಂದ್ರದೇವರಿಂದ ಈ ರಕ್ಷಣೆಯನ್ನು ಮಾಡಿ ಸಮುದ್ರದಲ್ಲಿ ಹಾಕಿದ್ರು. ಹಾಗಾಗಿ ಆ ಮೈನಾಕ ಪರ್ವತ ಚಿಂತನೆ ಮಾಡ್ತಾನೆ, ನನ್ನನ್ನು ರಕ್ಷಣೆ ಮಾಡಿದವರು ಯಾರು? ವಾಯುದೇವರು. ಈಗ ಹಾರಿ ಹೋಗ್ತಾ ಇರುವವನು ಯಾರು? ಹನುಮಂತನು, ಸಾಕ್ಷಾತ್ ವಾಯುದೇವರ ಮಗ. ಹಾಗಾಗಿ ವಾಯುದೇವರು ನನಗೆ ಮಾಡಿದಂತಹ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವಂತಹ ಸಂದರ್ಭ ಈಗ ಒದಗಿ ಬಂದಿದೆ ಅಂತ ಚಿಂತನೆ ಮಾಡಿ ಆ ಮೈನಾಕ ಪರ್ವತ ಏನು ಮಾಡ್ತಾನೆ? ಮೇಲೆದ್ದು ಬರ್ತಾನೆ. ಯಾಕೆದ್ದು ಬರ್ತಾನೆ ಅಂದರೆ, ಪಾಪ ಹನುಮಂತ ಇಷ್ಟು ದೂರ ಹಾರಿ ಹೋಗ್ತಾ ಇದ್ದಾರೆ, 100 ಯೋಜನ ದೂರ, ಮಧ್ಯದಲ್ಲಿ ಎಲ್ಲೂ ಕೂಡ ವಿಶ್ರಾಂತಿಗೆ ಒಂದು ಸ್ಥಳ ಅಂತ ಇಲ್ಲ. ಹಾಗಾಗಿ ನಾನು ಈಗ ಮೇಲೆದ್ದು ಬಂದರೆ ಅವನು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಆಮೇಲೆ ಮತ್ತೆ ಹಾರಲಿಕ್ಕೆ ಶುರು ಮಾಡ್ತಾನೆ ಅಂತ ಅವನ ಒಳ್ಳೆಯ ಉದ್ದೇಶದಿಂದಾಗಿ ಬಂದಿದ್ದ. ಆದರೆ ಹನುಮಂತ ಹೇಳ್ತಾನೆ, ಪರಮಾತ್ಮನಿಗೋಸ್ಕರ ಮಾಡುವಂತಹ ಕೆಲಸದಲ್ಲಿ ನಾನು ಯಾವತ್ತೂ ಕೂಡ ರೆಸ್ಟನ್ನು, ವಿಶ್ರಾಂತಿಯನ್ನು ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ನಾನೇನು ಮಾಡೋದಿಲ್ಲ, ವಿಶ್ರಾಂತಿ ಪಡೆಯೋದಿಲ್ಲ ಅಂತ ಹೇಳ್ತಾನೆ. ಮೈನಾಕ ಪರ್ವತ ತುಂಬ ಒತ್ತಾಯ ಮಾಡ್ತಾನೆ. ಕೊನೆಗೆ, ಸರಿ, ನೀನು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀಯ, ನನ್ನ ಭಕ್ತ ನೀನು, ಹಾಗಾಗಿ ನಾನು ವಿಶ್ರಾಂತಿ ಪಡೆಯೋದಿಲ್ಲ, ಹಾಗಂತ ನಿನಗೆ ಬೇಜಾರು ಕೂಡ ಮಾಡೋದಿಲ್ಲ ಅಂತ ಹೇಳಿ ಗಟ್ಟಿಯಾಗಿ ಪ್ರೀತಿಯಿಂದ ಆ ಮೈನಾಕ ಪರ್ವತವನ್ನು ಆಲಿಂಗನ ಅಪ್ಕೊಳ್ತಾನೆ ಅಂತೆ. ಅಪ್ಪಿಕೊಂಡು ಅವನಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡಿ ಮುಂದೆ ಹನುಮಂತ ದೇವರು ಹಾರಲಿಕ್ಕೆ ಶುರು ಮಾಡ್ತಾರೆ. ಮುಂದೆ ಸುರಸೆ ಎಂಬಂತಹ ಒಬ್ಬ ನಾಗ ಮಾತೆ, ಎಲ್ಲ ನಾಗಗಳಿಗೆ ಮಾತೆ, ತಾಯಿ ಅಂತ ಇರುವಂಥವಳು ಸುರಸೆ ಅಂತ, ಕಶ್ಯಪರ ಹೆಂಡತಿ, ಅವಳು ಬರ್ತಾಳೆ. ಅವಳಿಗೆ ದೇವತೆಗಳು ಒಂದು ವರವನ್ನು ಕೊಟ್ಟಿರ್ತಾರೆ ಅಂತೆ, ನೀನು ಎಷ್ಟು ದೊಡ್ಡ ಬೇಕಾದರೂ ಕೂಡ ಗಾತ್ರವನ್ನು ಬೆಳೆಸುವಂಥ ಶಕ್ತಿ. ಯಾಕೆ ಅಂದರೆ ಈ ಹನುಮಂತ ದೇವರ ಬಲವನ್ನು ಜಗತ್ತಿಗೆ ತೋರಿಸಲಿಕ್ಕೆ ಅಂತ ಒಂದು ವರವನ್ನು ಕೊಟ್ಟಿರ್ತಾರೆ. ಸುರಸೆ ಬರ್ತಾಳೆ, ಬಂದು ಹೇಳ್ತಾಳೆ, ಈ ಸಮುದ್ರದಲ್ಲಿ ಯಾರ್ಯಾರು ಹಾರಿ ಹೋಗ್ತಾರೋ ಅವರೆಲ್ಲರೂ ಕೂಡ ನನ್ನ ಬಾಯಿಯಲ್ಲಿ ಬಿದ್ದೇ ಹೋಗಬೇಕು ಅಂತ. ಹನುಮಂತ ಹೇಳ್ತಾನೆ, ನಾನೀಗ ಹೋಗ್ತಾ ಇರೋದು ಯಾವುದೋ ಸಾಮಾನ್ಯ ಕೆಲಸಕ್ಕಲ್ಲ, ದೊಡ್ಡ ದೇವತಾ ಕಾರ್ಯಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹಾಗಾಗಿ ನನಗೆ ನೀಗ ಬಿಟ್ಬಿಡು, ವಾಪಸ್ ಬರಬೇಕಾದ್ರೆ ನಿನ್ನ ಅಭಿಷ್ಟ ಏನಿದೆ ಅದು ಪೂರೈಸ್ತೇನೆ, ನಿನ್ನ ಬಾಯಿಯಲ್ಲಿ ಹೋಗಿ ನಾನು ವಾಪಸ್ ಬರ್ತೇನೆ ಅಂತ. ಸುರಸೆ ಹೇಳ್ತಾ, ಅದೆಲ್ಲ ಸಾಧ್ಯ ಇಲ್ಲ, ನೀನು ಹೋಗಲೇಬೇಕು ನನ್ನ ಬಾಯಿಯಲ್ಲಿ ಅಂತ. ಕೊನೆಗೆ ಹೌದಾ ಸರಿ ಅಂತ ಹನುಮಂತ ದೇವರು ತಮ್ಮ ಶರೀರವನ್ನು 10 ಯೋಜನೆ ಬೆಳೆಸ್ತಾರೆ ಅಂತೆ. ಸುರಸೆ 20 ಯೋಜನೆ ಬೆಳೀತಾಳೆ, ಕೊನೆಗೆ 30 ಯೋಜನೆ, ಹೀಗೆ ಬೆಳೀತಾ 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 ಹನುಮಂತ ದೇವರು 90 ಯೋಜನದಷ್ಟು ತಮ್ಮ ವಿಸ್ತೀರ್ಣವಾದಂತಹ ದೇಹವನ್ನು ಬೆಳೆಸ್ತಾರೆ ಅಂತೆ. ಕೊನೆಗೆ ಈ ಸುರಸೆ 100 ಯೋಜನೆ ಬೆಳೆಸ್ತಾಳೆ. ಸುರಸೆ 100 ಯೋಜನದ ದೊಡ್ಡ ದೇಹ, ಹನುಮಂತ ದೇವರು 90 ಯೋಜನದಷ್ಟು ವಿಸ್ತೀರ್ಣವಾದಂತಹ ದೇಹ. ತಕ್ಷಣ ಹನುಮಂತ ದೇವರು ಚಿಂತನೆ ಮಾಡ್ತಾರೆ, ಇವಳನ್ನು ಸಂಹಾರ ಮಾಡೋದು ಸರಿಯಲ್ಲ. ಯಾಕೆ? ಇವಳೊಬ್ಬ ಹೆಂಗಸು, ಅದರಲ್ಲೂ ಸಾತ್ವಿಕ ಹೆಂಗಸು, ಕಶ್ಯಪರ ಹೆಂಡತಿ. ಹಾಗಾಗಿ ಇವಳನ್ನು ಸಂಹಾರ ಮಾಡೋದು ಸರಿಯಲ್ಲ ಅಂತ ಅವಳು 100 ಯೋಜನೆ ಬೆಳೆದಿರ್ತಾಳೆ. ತಕ್ಷಣದಲ್ಲಿ ಹನುಮಂತ ದೇವರು ಅತ್ಯಂತ ಚಿಕ್ಕ ರೂಪವನ್ನು, ಅತ್ಯಂತ ಸೂಕ್ಷ್ಮವಾದಂತಹ ರೂಪವನ್ನು ತೆಗೆದುಕೊಳ್ತಾರೆ. ಆ ಸುರಸೆ ಬಾಯಲ್ಲಿ ಹೊಕ್ಕೊಳ್ತಾರೆ, ಒಳಗಡೆ ಪ್ರವೇಶ ಮಾಡ್ತಾರೆ. ಆವಾಗ ಸುರಸೆ ಇನ್ನೇನು ಬಾಯಿ ಮುಚ್ಚಬೇಕು, ತಕ್ಷಣದಲ್ಲಿ ಹೊರಗಡೆ ಬಂದುಬಿಡ್ತಾರೆ. ಯಾಕೆಂದರೆ ನಮ್ಮಂತೆ ಸಣ್ಣ ಬಾಯಿಯಾಗಿದೆ, ತಕ್ಷಣದಲ್ಲಿ ಮುಚ್ಚಬಹುದು. ಆದರೆ ಅವಳ ದೇಹವೇ 100 ಯೋಜನೆ ವಿಸ್ತೀರ್ಣ ಅಂತ ಹೇಳಿದ್ರೆ ಕನಿಷ್ಠ ಅವಳ ಬಾಯಿ 10 ಯೋಜನೆ ದೊಡ್ಡದಾಗಿರುತ್ತೆ. ಹಾಗಾಗಿ ಅವಳು ಬಾಯಿ ಮುಚ್ಚಬೇಕು ಅನ್ನೋಷ್ಟರಲ್ಲಿ ಹನುಮಂತ ದೇವರು ಆ ಬಾಯಲ್ಲಿ ಪ್ರವೇಶ ಮಾಡಿ ಹೊರಗಡೆ ಬಂದು ಬಿಡ್ತಾರೆ. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಆ ಹನುಮಂತ ದೇವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಇಷ್ಟ ಆಯಿತು. ಮತ್ತೆ ಮುಂದೆ ಯಾರು ಬಂದಳು? ಸಿಂಹಿಕಾ ಎಂಬಂತಹ ರಾಕ್ಷಸಿ ಬರ್ತಾಳೆ. ಆ ರಾಕ್ಷಸಿಯ ವಿಶಿಷ್ಟ ಶಕ್ತಿ ಏನು ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಯಾರ್ಯಾರು ಹೋಗ್ತಾ ಇರ್ತಾರೋ ಅವರೆಲ್ಲರನ್ನು ಕೂಡ ತಿನ್ನುವಂತಹ ಒಂದು ವರವನ್ನು ಬ್ರಹ್ಮದೇವರು ಕೊಟ್ಟಿದ್ದರು. ಹನುಮಂತ ಹೋಗ್ತಾ ಇರ್ತಾನೆ, ಹನುಮಂತನನ್ನು ಕೂಡ ತಿನ್ನಬೇಕಂತ ಪ್ರಯತ್ನ ಮಾಡ್ತಾಳೆ. ತಕ್ಷಣದಲ್ಲಿ ಹನುಮಂತ ದೇವರು ಅವಳ ದೇಹವನ್ನು ಪ್ರವೇಶ ಮಾಡಿ ತಾವೇನು ಮಾಡ್ತಾರೆ, ತಮ್ಮ ದೇಹವನ್ನು ದೊಡ್ಡದಾಗಿಸಿರ್ತಾರೆ. ಸಿಂಹಿಕೆ ದೇಹವನ್ನು ಪ್ರವೇಶ ಮಾಡುವಾಗ ಚಿಕ್ಕದಾಗಿ ಪ್ರವೇಶ ಮಾಡಿದರು, ಇವಳ ದೇಹವನ್ನು ಪ್ರವೇಶ ಮಾಡಬೇಕಾದ್ರೂ ಕೂಡ ಚಿಕ್ಕದಾಗಿ ಪ್ರವೇಶ ಮಾಡಿದರು. ಆದರೆ ವಾಪಸ್ ಹೊರಗಡೆ ಬರಬೇಕಾದ್ರೆ ದೊಡ್ಡದಾಗಿ ಬೆಳೆದರು. ದೊಡ್ಡದಾಗಿ ಬೆಳೆದಾಗ ಆ ಸಿಂಹಿಕೆಯ
ಶರೀರವೇನೇ ನಾಶ ಆಯಿತು ಎಂಬುದಾಗಿ ಹೇಳ್ತಾರೆ. ಹೀಗೆ ಮಧ್ಯದಲ್ಲಿ ಇದ್ದಂತಹ ದೊಡ್ಡ ಸಮಸ್ಯೆ ಅಂತೇಳಿ ಸಿಂಹಿಕ. ಯಾಕೆಂದರೆ ಅದು ಹನುಮಂತನಿಗೆ ಮಾತ್ರ ಸಮಸ್ಯೆ ಅಲ್ಲ, ಆ ಸಮುದ್ರದಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಾ ಇದ್ರೋ ಪ್ರತಿಯೊಬ್ಬರಿಗೂ ಕೂಡ ಈ ಸಿಂಹಿಕೆ ಹೆದರಿಕೆ ತುಂಬ ಇತ್ತು. ಯಾಕೆ ಅಂದರೆ ಸಮುದ್ರದಲ್ಲಿ ಪ್ರಯಾಣ ಮಾಡುವವರು ಅವಳ ಕೈಗೆ ಸಿಗಬೇಕಾಗಿಲ್ಲ ಅಂತೆ, ಅವರ ನೆರಳು ಸಿಕ್ಕರೆ ಸಾಕು ಸಂಹಾರ ಮಾಡಿಬಿಡ್ತಾ ಇದ್ಲು ಈ ಒಂದು ಸಿಂಹಿಕೆ ಅಂತ. ಅಷ್ಟು ಪರಾಕ್ರಮಶಾಲಿಯಾಗಿದ್ದಳು. ಅವಳನ್ನು ಸಂಹಾರ ಮಾಡಿ ವಿಶೇಷವಾಗಿ ಆ ವಾಯುದೇವರು ಎಲ್ಲರಿಗೂ ಕೂಡ ಉಪಕಾರವನ್ನು ಮಾಡ್ತಾರೆ. ಹೀಗೆ ತರಣಿ ಸುತನನ್ನು ಕಾಯ್ದು ಶರಧಿಯನ್ನು ನೆರೆದಾಟಿ ಅಂತ. ಶರಧಿ ಅಂತ ಹೇಳಿ ಸಮುದ್ರ ಅಂತ. ಆ ಸಮುದ್ರವನ್ನು ನೆರೆದಾಟಿ, ಸಮುದ್ರವನ್ನು ದಾಟಿ ಆ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಪ್ರವೇಶ ಮಾಡಿ ಮುಂದೇನು ಮಾಡಿದರು? ಧರಣಿ ಸುತೆಯಳ ಕಂಡು ಅಂತ. ಧರಣಿ ಸುತೆಯಳ ಕಂಡು ಅಂತ ಹೇಳಿದ್ರೆ ಸೀತಾದೇವಿಯನ್ನು ಕಂಡು ಅಂತ. ಸೀತಾದೇವಿ ವಾಸ್ತವಿಕವಾಗಿ ಅವಳು ಭೂಮಿಯ ಮಗಳು ಅಂತೆ. ಏಕೆಂದರೆ ನಾವು ರಾಮಾಯಣದ ಚರಿತ್ರೆಯನ್ನು ನೋಡಬೇಕಾದ್ರೆ ಜನಕ ಮಹಾರಾಜ ಅವನಿಗೂ ಕೂಡ ಮದುವೆಯಾಗಿ ಅನೇಕ ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ. ಮಕ್ಕಳನ್ನು ಪಡಿಬೇಕು ಅಂತ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಬೇಕಾದ್ರೆ ಭೂಮಿಯನ್ನು ಅಗಿಬೇಕು. ಯಾಕೆಂದರೆ ಶಾಸ್ತ್ರದಲ್ಲಿ ಏನು ನಿಯಮ ಇದೆ ಅಂತ ಹೇಳಿದ್ರೆ, ಇವತ್ತು ನಾವು ಒಂದು ಹೋಮವನ್ನು ಯಜ್ಞವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಹೋಮದ ಕುಂಡ ಮೇಲ್ಗಡೆ ಎಷ್ಟು ಹೈಟ್ ಇರುತ್ತೋ ಅಷ್ಟೇ ಕೆಳಗಡೆ ಆಳ ಇರಬೇಕು ಅಂತೆ. ಉದಾಹರಣೆಗೆ ನಾವು ಒಂದು 3 ಫೀಟ್ ಉದ್ದದ ಹೋಮಕುಂಡವನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ 3 ಫೀಟ್ ಕೆಳಗಡೆ ಭೂಮಿಯನ್ನು ಅಗದು ಮಾಡಬೇಕು ಅಂತ. ಹಾಗೆ ದೊಡ್ಡ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ, ಅದಕ್ಕೆ ಭೂಮಿಯನ್ನು ಅಗಿಬೇಕು. ರಾಜನೇ ನೇಗಿಲನ್ನು ಹಿಡಿದುಕೊಂಡು ಭೂಮಿ ಅಗಿತಾ ಇರ್ತಾನೆ. ಅಗಿಬೇಕಾದರೆ ಭೂಮಿಯಲ್ಲಿ ಕೆಳಗಡೆ ಒಂದು ಪೆಟ್ಟಿಗೆ ಸಿಗುತ್ತೆ. ಇದೇನು ಪೆಟ್ಟಿಗೆ ಅಂತ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಸ್ವರೂಪಳಾದಂತಹ ಸೀತಾದೇವಿ ಅದರಲ್ಲಿ ಇರ್ತಾಳೆ ಶಿಶುವಿನ ರೂಪದಲ್ಲಿ. ಹಾಗಾಗಿ ಅವಳು ವಾಸ್ತವಿಕವಾಗಿ ಜನಕ ಅವಳ ಸಾಕು ತಂದೆ. ಅವಳು ನಿಜವಾಗಿ ಯಾರ ಮಗಳು ಅಂತೇಳಿ ಧರಣಿಯ ಮಗಳು, ಭೂದೇವಿಯ ಮಗಳು. ಯಾಕೆ ಅಂದರೆ ಅವಳು ಸಿಕ್ಕಿದ್ದು ಭೂಮಿಯಲ್ಲಿ. ಹಾಗಾಗಿ ಧರಣಿ ಸುತೆಯಳ ಕಂಡು ಅಂದರೆ ಸೀತಾದೇವಿಯನ್ನು ನೋಡಿದ ಅಂತ. ಹೇಗೆ ನೋಡಿದ ಅಂತ ಹೇಳಿದ್ರೆ ಲಂಕಾಪಟ್ಟಣಕ್ಕೆ ಪ್ರವೇಶ ಮಾಡಿದ. ಪ್ರವೇಶ ಮಾಡಬೇಕಾದ್ರೆ ಹೇಗೆ ಪ್ರವೇಶ ಮಾಡಿದ ಅಂದರೆ ಸುಂದರಕಾಂಡದಲ್ಲಿ ತಿಳಿಸುವಂತೆ ಭೂತ್ವಾ ಬಿಡಾಲ ಸಮಿತೋ ನಿಶಿತಾಂಪುರೀಂ ಸಹ ಅಂತ. ಬಿಡಾಲ ಅಂದರೆ ಬೆಕ್ಕು, ಒಂದು ಸಾಮಾನ್ಯ ಸಣ್ಣ ಬೆಕ್ಕಿನ ರೂಪದಲ್ಲಿ ಅವನು ಪ್ರವೇಶ ಮಾಡ್ತಾನೆ ಅಂತೆ. ಪ್ರವೇಶ ಮಾಡಿದಾಗ ಮತ್ತೆ ಅಲ್ಲಿ ಇನ್ನೊಂದು ವಿಘ್ನ. ಅವಳು ಯಾರು ಅಂತ ಹೇಳಿದ್ರೆ ಆ ಲಂಕಿಣಿ ಅಂತ. ಈಗ ಎಲ್ಲ ಊರುಗಳಿಗೂ ಒಬ್ಬೊಬ್ಬ ಗ್ರಾಮ ದೇವತೆ ಅಂತ ಇರ್ತಾರೆ, ಹೆಣ್ಣು ದೇವತೆ. ಹಾಗೆ ಲಂಕಾಪಟ್ಟಣಕ್ಕೆ ಗ್ರಾಮ ದೇವತೆ ಯಾರು ಅಂತ ಹೇಳಿ ಲಂಕಿಣಿ ಅಂತ. ಆ ಲಂಕಿಣಿ ಹೇಳ್ತಾರೆ ನಾನು ನಿನ್ನನ್ನು ಒಳಗಡೆ ಬಿಡೋದಿಲ್ಲ ಅಂತ. ತಕ್ಷಣದಲ್ಲಿ ಏನೇ ಜೀವೋತ್ತಮರಾದಂತಹ ವಾಯುದೇವರು ಆ ಲಂಕಿಣಿಗೆ ಒಂದು ಮುಷ್ಟಿಯ ಏಟನ್ನು ಕೊಡ್ತಾರೆ. ಆವಾಗ ಹನುಮಂತ ದೇವರ ಸ್ವರೂಪ ಏನು, ಅವರ ಸಾಮರ್ಥ್ಯ ಏನು ಅಂತ ಗೊತ್ತಾಗುತ್ತೆ. ಆಯಿತು ನೀವು ಒಳಗಡೆ ಹೋಗಿ ಅಂತ ಅವರಿಗೆ ಅಪ್ಪಣೆಯನ್ನು ಕೊಡ್ತಾರೆ. ಹೀಗೆ ಹನುಮಂತ ದೇವರು ಸಮುದ್ರವನ್ನು ದಾಟಿ ಲಂಕೆಗೆ ಬರಬೇಕಾದ್ರೆ ಒಟ್ಟು 3 ವಿಘ್ನಗಳು. ಒಂದು ಸುರಸೆ, ಒಂದು ಸಿಂಹಿಕೆ, ಇನ್ನೊಂದು ಲಂಕಿಣಿ ಅಂತ. ಅದರಲ್ಲಿ ಸುರಸೆಯ ದೇಹವನ್ನು ಪ್ರವೇಶ ಮಾಡಿ ತಕ್ಷಣವೇ ಹೊರಗಡೆ ಬಂದು ದೇವತೆಗಳಿಗೆ ಸಂತೋಷವನ್ನು ಮಾಡಿದ. ಈ ಸಿಂಹಿಕೆ ದುಷ್ಟ ರಾಕ್ಷಸಿ, ಅವಳನ್ನು ಸಂಹಾರ ಮಾಡಿದ. ಈ ಲಂಕಿಣಿ ಒಬ್ಬ ಗ್ರಾಮ ದೇವತೆ, ತನ್ನ ಪಾಲಿನ ಕರ್ತವ್ಯ ತಾನು ಮಾಡ್ತಾ ಇದ್ದಾಳೆ ಅಷ್ಟೇ. ಹಾಗಾಗಿ ಅವಳಿಗೆ ಒಂದು ಏಟನ್ನು ಕೊಟ್ಟು ಅವಳಿಂದ ಅಪ್ಪಣೆಯನ್ನು ಪಡೆದುಕೊಂಡೇನೆ ಹನುಮಂತ ದೇವರು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಅನೇಕ ಕಡೆ ಸೀತೆ ಎಲ್ಲಿದ್ದಾಳೆ ಎಂಬುದು ಹುಡುಕ್ತಾರೆ. ಕೊನೆಗೆ ಆ ಅಶೋಕವನದಲ್ಲಿ ಸೀತಾದೇವಿ ಕುಳಿತುಕೊಂಡಿರ್ತಾಳೆ. ಆ ಸೀತಾದೇವಿಗೆ ತಾನು ಹನುಮಂತ ಅಂತ ಪರಿಚಯ ಮಾಡಿಸ್ತಾನೆ. ಹೇಗೆ ಅಂದರೆ ರಾಮದೇವರ ಚರಿತ್ರೆಯನ್ನು ತಿಳಿಸ್ತಾನೆ. ಚರಿತ್ರೆಯನ್ನು ತಿಳಿಸಿದಾಗ ಗೊತ್ತಾಗುತ್ತೆ. ಕೊನೆಗೆ ರಾಮದೇವರು ಕೊಟ್ಟಂತಹ ಉಂಗುರವನ್ನು ಆ ಸೀತಾದೇವಿಗೆ ಕೊಡ್ತಾನೆ. ಸೀತಾದೇವಿ ಕೊಟ್ಟಂತಹ ಚೂಡಾಮಣಿ ಅಂತೇಳಿ ತಲೆಯಲ್ಲಿ ಧರಿಸುವಂತಹ ಒಂದು ಆಭರಣ, ಅದನ್ನು ಸ್ವೀಕಾರ ಮಾಡಿ ಮುಗೀತು, ನಾನು ಬಂದಂತಹ ಕಾರ್ಯ ಮುಗೀತು, ವಾಪಸ್ ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ. ಆವಾಗ ಹನುಮಂತನಿಗೆ ಒಂದು ವಿಚಾರ ಬರುತ್ತೆ ಅಂತೆ. ಸುಮ್ಮನೆ ನಾನು ಬಂದೆ, ಸೀತೆಗೆ ಭೇಟಿಯಾದೆ, ಅವಳಿಗೆ ಉಂಗುರ ಕೊಟ್ಟೆ, ಅವಳಿಂದ ಚೂಡಾಮಣಿ ಸ್ವೀಕಾರ ಮಾಡಿದೆ, ಇಷ್ಟೇ ಮಾಡಿಬಿಟ್ರೆ ರಾವಣನಿಗೆ ಗೊತ್ತಾಗೋದಿಲ್ಲ. ಒಬ್ಬ ವ್ಯಕ್ತಿ ಬಂದಿದ್ದ, ರಾಮನ
ಸೇವಕ ಇಷ್ಟು ದೂರದ ಸಮುದ್ರವನ್ನು ದಾಟಿ ಇಷ್ಟೆಲ್ಲ ಕಾರ್ಯ ಮಾಡಿದ್ದಾನೆ ಅಂತ ನಾನು ಬಂದಿರುವಂತಹ ವಿಚಾರ ಯಾರಿಗೆ ಗೊತ್ತಾಗಬೇಕು? ರಾವಣನಿಗೆ ಗೊತ್ತಾಗಬೇಕು. ಅದೇ ರೀತಿ ನಾನು ರಾವಣನನ್ನು ನೋಡಬೇಕು. ಹಾಗಾಗಿ ಆ ರೀತಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಇದು ಮೊದಲೇ ರಾತ್ರಿಯ ಸಮಯ. ರಾತ್ರಿ ಸಂದರ್ಭದಲ್ಲಿ ರಾಕ್ಷಸರಿಗೆ ಬಲ ಜಾಸ್ತಿ. ಯಾಕೆಂದರೆ ಅವ್ರ ಹೆಸರೇ ನಿಶಾಚರರು ಅಂತ. ರಾತ್ರಿಯಲ್ಲಿ ಸಂಚಾರ ಮಾಡುವವರು ನಿಶಾಚರರು ಅಂತ ಕರೀತಾರೆ. ಹಾಗಾಗಿ ತಾನೇನು ಮಾಡ್ತಾನೆ, ಅಲ್ಲಿ ಅಶೋಕವನ, ಅದು ಲಂಕಾಪಟ್ಟಣದ ಅತಿ ದೊಡ್ಡ ಸುಂದರವಾದಂತಹ ವನ ಅಂತೆ, ಭಾರಿ ಸುಂದರವಾದಂತಹ ವನ. ಹಾಗಾಗಿ ಹನುಮಂತ ದೇವರು ಏನು ಮಾಡ್ತಾರೆ, ಅಶೋಕವನದಲ್ಲಿ ಸೀತಾದೇವಿ ಎಲ್ಲಿ ಕುಳಿತುಕೊಂಡಿದ್ಲೋ ಆ ಜಾಗ ಒಂದನ್ನು ಬಿಟ್ಟು ಇಡೀ ಅಶೋಕವನವನ್ನು ಧ್ವಂಸ ಮಾಡಿಬಿಡ್ತಾರೆ ಅಂತೆ. ಆವಾಗ ರಾವಣನಿಗೆ ವಿಚಾರ ಗೊತ್ತಾಗುತ್ತೆ. ಯಾವುದೋ ಒಂದು ಸಾಮಾನ್ಯ ಕಪಿ, ಕೋತಿ ಈ ಒಂದು ನಮ್ಮ ಅಶೋಕವನ್ನು ನಾಶ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ತಕ್ಷಣದಲ್ಲಿ ರಾವಣ ತನ್ನ ಎಲ್ಲ ಸೇವಕರಿಗೆ ಆಜ್ಞೆ ಮಾಡ್ತಾನೆ, ಬೇಗನೆ ಹೋಗಿ ಕರೆದುಕೊಂಡು ಬನ್ನಿ ಆ ಕಪಿಯನ್ನು ಅಂತ. ಆವಾಗ ಆ ಒಂದು ಕಪಿಯನ್ನು, ಒಂದು ಕೋತಿಯನ್ನು ಹಿಡಿಲಿಕ್ಕೆ ಎಷ್ಟು ಜನ ಬಂದರು ಅಂತ ಹೇಳಿದ್ರೆ 80 ಕೋಟಿ ಮಹಾ ರಾಕ್ಷಸರು ಒಂದು ಕೋತಿಯನ್ನು ಹಿಡಿಲಿಕ್ಕೆ ಬಂದರು ಎಂಬುದಾಗಿ ಹೇಳ್ತಾರೆ. ಅಂತಹ 80 ಕೋಟಿ ಜನ ಮಹಾಪರಾಕ್ರಮಿಗಳಾದಂತಹ ರಾಕ್ಷಸರು ಬಂದರೂ ಕೂಡ ಅವರೆಲ್ಲರನ್ನೂ ಕೂಡ ಹನುಮಂತ ಒಂದೇ ಒಂದು ಮುಷ್ಟಿ ಏಟಿನಿಂದಾಗಿ ಎಲ್ಲರನ್ನೂ ಕೂಡ ಸಂಹಾರ ಮಾಡಿದಂತೆ. ಕೊನೆಗೆ ಆ ರಾವಣನ 7 ಜನ ಮಂತ್ರಿಯ ಮಕ್ಕಳು, ಮಹಾಪರಾಕ್ರಮಿಶಾಲಿಗಳು, ಅವರಿಗೆ ಬ್ರಹ್ಮದೇವರ ವರ ಬೇರೆ ಇತ್ತು ಅಂತೆ, ನಿಮ್ಮನ್ನು ಯಾರೂ ಕೂಡ ಸಂಹಾರ ಮಾಡದೇ ಇರಲಿ ಅಂತ. ಅಂತಹ ಅವರನ್ನು ಕೂಡ ಹನುಮಂತ ದೇವರು ಸಂಹಾರ ಮಾಡಿ ಹಾಕ್ತಾರೆ. ಕೊನೆಗೆ ರಾವಣ ತನ್ನ ಅತ್ಯಂತ ಪ್ರೀತಿಯ ಮಗನಾದಂತಹ ಅಕ್ಷಕುಮಾರನನ್ನು ಕಳಿಸ್ತಾನೆ. ಅಕ್ಷಕುಮಾರನನ್ನು ಕೂಡ ಹನುಮಂತ ದೇವರು ಸಂಹಾರ ಮಾಡಿ ಹಾಕಿಬಿಡ್ತಾರೆ ಅಂತ. ಹೀಗೆ ಸಂಹಾರ ಮಾಡಿದಾಗ ಹನುಮಂತ ದೇವರು ಒಟ್ಟು ಎಷ್ಟು ಸೈನ್ಯವನ್ನು ಸಂಹಾರ ಮಾಡಿದ್ರು ಅಂತ ಹೇಳಿದ್ರೆ, ಇಡೀ ರಾವಣನ ಸೈನ್ಯವನ್ನು 3 ಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗವನ್ನು ಹನುಮಂತ ದೇವರು ಒಂದೇ ಒಂದು ರಾತ್ರಿಯಲ್ಲಿ ಏಕಾಂಗಿಯಾಗಿ ಸಂಹಾರ ಮಾಡಿದರು ಅಂತ ತಿಳಿಸ್ತಾರೆ. ಅಂತಹ ಮಹಾಪರಾಕ್ರಮಶಾಲಿಗಳು ಹನುಮಂತ ದೇವರು. ಕೊನೆಗೆ ಹನುಮಂತ ದೇವರನ್ನು ಹಿಡಿದುಕೊಂಡು ಬರಲಿಕ್ಕೆ ಅಂತ ರಾವಣ ಏನು ಮಾಡ್ತಾನೆ, ಇಂದ್ರಜಿತುವನ್ನು ಕಳಿಸ್ತಾನೆ. ಇಂದ್ರಜಿತು ಅಂತ ಹೇಳಿದ್ರೆ ಅವನ ಅತ್ಯಂತ ಪ್ರೀತಿಯ ಮಗ. ಅವನಿಗೆ ವಾಸ್ತವಿಕವಾಗಿ ಇದ್ದ ಹೆಸರೇನು ಅಂತ ಹೇಳಿದ್ರೆ ಮೇಘನಾದ ಅಂತ. ಅಂದರೆ ಅವನು ಹುಟ್ಟಿದಾಗ ಸೌಂಡ್ ಮಾಡಿದಂತೆ. ಯಾವ ರೀತಿ ಅಂದರೆ, ಹೇಗೆ ಮಳೆ ಬರಬೇಕಾದ್ರೆ ಜೋರಾಗಿ ಆ ಮೋಡಗಳು ಗರ್ಜನೆ ಮಾಡ್ತಾವೋ ಆ ರೀತಿಯಾಗಿ ಜೋರಾಗಿ ಗುಡುಗಿನಂತೆ ಇವನು ಧ್ವನಿಯನ್ನು ಮಾಡಿದ. ಮೇಘ ಅಂದರೆ ಮೋಡ ಅಂತ, ಮೇಘದ ರೀತಿಯಾಗಿ ಇವನು ಸೌಂಡ್ ಮಾಡಿದ. ಅದರಿಂದಾಗಿ ಇವನಿಗೆ ಮೇಘನಾದ ಅಂತ ಹೆಸರಿಟ್ಟಿದ್ದ. ಮುಂದೆ ಇವನು ಇಂದ್ರದನ್ನೇ ಗೆದ್ದ. ಹಾಗಾಗಿ ಇವನಿಗೆ ಇಂದ್ರಜಿತ್ ಅಂತ ನಾಮಕರಣ ಮಾಡಲಾಯಿತು. ಕೊನೆಗೆ ಇಂದ್ರಜಿತ್ ಏನು ಮಾಡ್ತಾನೆ, ಇವನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಯಾರ ಮೇಲೆ? ಹನುಮಂತ ದೇವರ ಮೇಲೆ. ಆವಾಗ ಹನುಮಂತ ದೇವರು ಬ್ರಹ್ಮಾಸ್ತ್ರಕ್ಕೆ ತಾವು ಸೋತಂತವರಂತೆ ನಟಿಸಿ ತಾವೇ ಮಾಡ್ತಾರೆ. ಹನುಮಂತ ದೇವರು ರಾವಣನ ಎದುರುಗಡೆ ಹೋಗ್ತಾರೆ. ಆವಾಗ ರಾವಣ ಕೇಳ್ತಾರೆ, ಯಾರು ನೀನು ಅಂತ ಕೇಳಿದಾಗ, ನಾನು ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ಅಂತ, ನಾನು ರಾಮದೇವರ ದೂತ ಅಂತ ಹೇಳ್ಕೊಳ್ತಾರೆ ಹನುಮಂತ ದೇವರು. ಇಷ್ಟೆಲ್ಲ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. 80 ಕೋಟಿ ಜನ ರಾಕ್ಷಸರನ್ನು ಒಂದೇ ಒಂದು ರಾತ್ರಿಯಲ್ಲಿ ಸಂಹಾರ ಮಾಡಿದ್ದರೂ ಕೂಡ ಹನುಮಂತ ದೇವರು ಹೇಳ್ಕೊಂಡಿದ್ದೇನು, ನಾನು ರಾಮನ ಸೇವಕ ಅಂತ ಹೇಳಿಕೊಂಡ್ರು. ಆ ರೀತಿಯಾಗಿ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನು ಮಾಡಿದ್ದರು. ಕೊನೆಗೆ ಇವನಿಗೆ ತುಂಬ ಸಿಟ್ಟು ಬಂದು ಯಾರಿಗೆ? ರಾವಣನಿಗೆ ಈ ಕಪಿಯನ್ನು ಸಂಹಾರ ಮಾಡಿ ಕೊಂದು ಬಿಡಿ ಅಂತ ಹೇಳ್ತಾನೆ ಅಂತೆ. ಆವಾಗ ಯಾವ ವಿಭೀಷಣ, ರಾವಣನ ಸಹೋದರ, ಅವನು ಒಂದು ಮಾತನ್ನು ಹೇಳ್ತಾನೆ, ಯಾರು ರಾಯಭಾರಿಗಳಾಗಿ ಅಂಬಾಸಿಡರ್ ಆಗಿ ಯಾರು ಬಂದಿರ್ತಾರೋ ಅವರನ್ನು ಸಂಹಾರ ಮಾಡೋದು ಯಾರಿಗೂ ಕೂಡ ಅದು ಶೋಭೆ ತರೋದಿಲ್ಲ. ಈ ಹನುಮಂತ ಒಬ್ಬ ಅಂಬಾಸಿಡರ್ ಅಷ್ಟೇ, ರಾಯಭಾರಿ ಅಷ್ಟೇ. ರಾಮನ ಸಂದೇಶವನ್ನು ನಮಗೆ ತಿಳಿಸಲಿಕ್ಕೆ ಅದು ಬಂದಿದ್ದಾನೆ. ಹಾಗಾಗಿ ಇವನನ್ನು ಸಂಹಾರ ಮಾಡೋದು ಸರಿಯಲ್ಲ ಅಂತ. ಮತ್ತೇನು ಮಾಡೋದು ಅಂತ ಕೇಳ್ತಾರೆ. ಆವಾಗ ಹೇಳ್ತಾನೆ, ಕಪಿಗಳಿಗೆ ಯಾವುದು ಅಲಂಕಾರ ಅಂತ ಹೇಳಿದ್ರೆ ಅವುಗಳಿಗೆ
ಅವುಗಳ ಬಾಲವೇ ಅಲಂಕಾರ. ಹಾಗಾಗಿ ಆ ಕಪಿಯ ಬಾಲವನ್ನೇ ಸುಟ್ಟು ಬಿಡು ಅಂತ ಹೇಳ್ತಾರೆ. ತಕ್ಷಣದಲ್ಲಿಯೇ ಎಲ್ಲರೂ ಕೂಡ ಎಲ್ಲ ಬಟ್ಟೆಗಳನ್ನು ಕೂಡ ತಂದು ಆ ಕಪಿಯ ಬಾಲಕ್ಕೆ ಸುತ್ತಿ ಅದಕ್ಕೆ ಬೆಂಕಿಯನ್ನು ಇಡುತ್ತಾರೆ. ತಕ್ಷಣದಲ್ಲಿ ಹನುಮಂತ ಅಲ್ಲಿಂದಾಗಿ ಹಾರಿ ಸಮಗ್ರ ಲಂಕೆಯನ್ನೇ ಸುಟ್ಟು ತಾನೇ ಮಾಡ್ತಾನೆ. ನೇರವಾಗಿ ಸಮುದ್ರವನ್ನು ಮತ್ತೆ ದಾಟಿ ಈ ಒಂದು ರಾಮಚಂದ್ರ ದೇವರ ಸನ್ನಿಧಾನಕ್ಕೆ, ಕಪಿಗಳಿದ್ದಂತಹ ಸನ್ನಿಧಾನಕ್ಕೆ ಬರ್ತಾನೆ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಅಂಶಗಳನ್ನು, ರಾಮಾಯಣದಲ್ಲಿ ಬಂದಂತಹ ಇಷ್ಟೆಲ್ಲ ಅಂಶಗಳನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಶ್ರೀಪಾದರಾಜರು ಹೇಳ್ತಾರೆ, ಧರಣಿ ಸುತೆಯಳು ಕಂಡು ಅಂದರೆ ಸೀತಾದೇವಿಯ ಮೊದಲು ನೋಡ್ತಾನೆ. ನೋಡಿ ಏನು ಮಾಡ್ತಾನೆ, ಧನುಜರೊಡನೆ ಭರದಿ ರಣವನೆ ಮಾಡಿ ಅಂತ. ಧನುಜರು ಅಂತ ಹೇಳಿ ದಾನವರು, ಅಂದರೆ ಧನು ಅಂತ ಕಶ್ಯಪರ ಒಬ್ಬ ಹೆಂಡತಿ. ಕಶ್ಯಪರಿಗೆ ಒಟ್ಟು 14 ಜನ ಹೆಂಡತಿಯರು. ಅವರಲ್ಲಿ ಏನೇ ದೇವತೆಗಳು ಹುಟ್ಟಿದರು, ದೈತ್ಯರು ಹುಟ್ಟಿದರು, ಹೀಗೆ ಎಲ್ಲರೂ ಹುಟ್ಟಿದರು. ಅದಿತಿ ದೇವಿಯಲ್ಲಿ ದೇವತೆಗಳು ಹುಟ್ಟಿದರು, ದಿತಿ ದೇವಿಯಲ್ಲಿ ದೈತ್ಯರು ಹುಟ್ಟಿದರು, ಧನುದೇವಿಯಲ್ಲಿ ದಾನವರು ಹುಟ್ಟಿದರು, ಈ ಸುರಸೆಯಲ್ಲಿ ಸರ್ಪಗಳು ಹುಟ್ಟಿದರು. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಪಂಗಡಗಳ ಒಂದು ಸೃಷ್ಟಿಯಾಗ್ತಾ ಹೋಗುತ್ತೆ. ಹಾಗೆ ಧನುಜರೊಡನೆ ಅಂತ ಹೇಳಿದ್ರೆ ಆ ಧನುದೇವಿಯ ಮಕ್ಕಳಾದಂತಹ ಎಲ್ಲ ದಾನವರನ್ನು ಕೂಡ ಸಂಹಾರ ಮಾಡಿ ಭರದಿ ರಣವನೆ ಮಾಡಿ, ಭಾರೀ ವೈಭವದಿಂದಾಗಿ ದೊಡ್ಡ ರಣ ಅಂತೆ ಯುದ್ಧವನ್ನು ಮಾಡಿ ಅದರಲ್ಲಿ ಗೆದ್ದು ದಿವ್ಯಾಸ್ತ್ರಗಳ ಎಲ್ಲ ಅಪಾರವಾದಂತಹ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಎಲ್ಲರೂ ಕೂಡ ಪ್ರಯೋಗ ಮಾಡಿದರು. ಆ ಎಲ್ಲ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಕೂಡ ಗೆದ್ದು ಕೊನೆಗೆ ಉರುಹಿ ಲಂಕೆಯ ಬಂದ ಹನುಮಂತನು ಅಂತ. ಉರುಹಿ ಅಂತಿದ್ರೆ ಸುಟ್ಟು ಅಂತ ಅರ್ಥ. ಎಲ್ಲ ಲಂಕಾಪಟ್ಟಣವನ್ನು ಕೂಡ ಸುಟ್ಟು ಹನುಮಂತ ಎಲ್ಲಿಗೆ ಬಂದ, ವಾಪಸ್ ಆ 100 ಯೋಜನ ಸಮುದ್ರವನ್ನು ದಾಟಿ ಮತ್ತೆ ಆ ಒಂದು ರಾಮೇಶ್ವರ ಪ್ರದೇಶಕ್ಕೆ ಬರ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಇಷ್ಟೆಲ್ಲ ಮಾಡಬೇಕಾದರೆ ತೆಗೆದುಕೊಂಡಂಥ ಸಮಯ ಎಷ್ಟು ಅಂತ ಹೇಳಿದ್ರೆ ಕೇವಲ 12 ಗಂಟೆ. ಹಿಂದಿನ ದಿವಸ 6 ಗಂಟೆ ಅಂದರೆ ಸೂರ್ಯಾಸ್ತದ ಸಮಯದಿಂದಾಗಿ ಮರುದಿನ ಸೂರ್ಯ ಉದಯ ಆಗುವಂಥ ಸಂದರ್ಭದ ಒಳಗಡೆ ಕೇವಲ 12 ಗಂಟೆಯ ಅವಧಿಯಲ್ಲಿ 100 ಯೋಜನ ದೂರದ ಸಮುದ್ರವನ್ನು ಹಾರಿ ಅಲ್ಲಿ ಎಲ್ಲರನ್ನು ಕೂಡ ಸಂಹಾರ ಮಾಡಿ ಲಂಕಾಪಟ್ಟಣವನ್ನು ಸುಟ್ಟು ಮತ್ತೆ ವಾಪಸ್ 100 ಯೋಜನ ದೂರ ಹಾರಿದ ಇಂತಹ ಹನುಮಂತ ಉರುಹಿ ಲಂಕೆಯ ಬಂದ ಹನುಮಂತನು ಅಂತ ಇಷ್ಟು ಚರಿತ್ರೆಯನ್ನು 8ನೇ ಪದ್ಯದಲ್ಲಿ ಹೇಳ್ತಾರೆ. ಮುಂದೆ ತಾನೇನು ಮಾಡಿದ ಅಂತ ಹೇಳಿದ್ರೆ, ಹರಿಗೆ ಚೂಡಾಮಣಿಯ ನಿತ್ತು ಹರಿಗಳ ಕೂಡಿ ಶರಧಿಯನ್ನು ಕಟ್ಟಿ ಬಲು ರಕ್ಕಸರನು ವರಸಿ ರಣದಲ್ಲಿ ದಶಶರನ ಹುಡಿಗಟ್ಟಿತಾ ಮೆರೆದ ಹನುಮಂತ ಬಲವಂತ ಧೀರ ಅಂತ ಮುಂದೆ ಏನಾಯಿತು ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಏನು ಮಾಡಿದರು ಹನುಮಂತ ಅಂದರೆ, ಹರಿಗೆ ಚೂಡಾಮಣಿಯ ನಿತ್ತು ಅಂತ. ಹರಿ ಅಂತ ಹೇಳಿದ್ರೆ ಪರಮಾತ್ಮ ರಾಮಚಂದ್ರ. ರಾಮಚಂದ್ರ ಏನು ಮಾಡಿದ್ದ, ತನ್ನ ಉಂಗುರವನ್ನು ಕೊಟ್ಟಿದ್ದ ಸೀತೆಗೆ ಕೊಡು ಅಂತ. ಅದನ್ನು ಕೊಟ್ಟ. ಸೀತಾದೇವಿ ಏನು ಮಾಡಿದಳು, ಚೂಡಾಮಣಿಯನ್ನು ಕೊಟ್ಟಳು, ಇದನ್ನು ರಾಮದೇವರಿಗೆ ಕೊಡು ಅಂತ. ಹಾಗಾಗಿ ಆ ಸಮುದ್ರವನ್ನು ದಾಟಿ ಬಂದಾಗ ಅಲ್ಲಿ ಇದ್ದಂತಹ ಕಪಿಗಳಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಸಂತೋಷ ಆಗಲಿಕ್ಕೆ 2 ಕಾರಣ ಪ್ರಧಾನ. ಒಂದು, ಸೀತೆ ಸಿಕ್ಕಳು ಅಂತ ಒಂದು ಪ್ರಧಾನ ಕಾರಣ. ಇನ್ನೊಂದು ಪ್ರಧಾನ ಕಾರಣ, ನಮ್ಮ ಪ್ರಾಣ ಉಳಿತು ಅಂತ. ಯಾಕೆ, ಸೀತೆಯನ್ನು ಹುಡುಕಿಕೊಂಡು ಹೋಗದೇ ಇದ್ದಿದ್ರೆ ಏನು ಮಾಡ್ತಾ ಇದ್ರು, ಸುಗ್ರೀವ ಎಲ್ಲರನ್ನು ಕೂಡ ಕೊಂದೇ ಬಿಡ್ತಾ ಇದ್ದ. ಹಾಗಾಗಿ ಹನುಮಂತ ನೀನು ನಮ್ಮ ಪ್ರಾಣವನ್ನು ಉಳಿಸಿದಿ ಎಂಬುದಾಗಿ ತುಂಬ ಸಂತೋಷ ಪಡ್ತಾರೆ. ಸಂತೋಷಪಟ್ಟು ದಾರಿಯಲ್ಲಿ ಹೋಗಬೇಕಾದ್ರೆ ಮಧುವನ ಅಂತ ಒಂದು ದೊಡ್ಡ ವನ ಇರುತ್ತೆ. ಆ ವನಕ್ಕೆ ಹೋಗಿ ಯಥೇಚ್ಛವಾಗಿ ಪ್ರತಿಯೊಬ್ಬರೂ ಕೂಡ ಜೇನುತುಪ್ಪವನ್ನು ಪ್ರೀತಿಯಿಂದಾಗಿ ಕುಡಿತಾರೆ. ಕುಡಿದು ರಾಮದೇವರ ಸನ್ನಿಧಾನಕ್ಕೆ ಬರ್ತಾರೆ. ಅಂದರೆ ಕಿಷ್ಕಿಂಧ ಪಟ್ಟಣಕ್ಕೆ ಬರ್ತಾರೆ. ಕಿಷ್ಕಿಂಧ ಪಟ್ಟಣಕ್ಕೆ ಬಂದು ಹನುಮಂತ ದೇವರು ಎಲ್ಲ ಚರಿತ್ರೆಯನ್ನು ಕೂಡ ತಿಳಿಸ್ತಾರೆ. ಈ ರೀತಿಯಾಗಿ ಲಂಕಾಪಟ್ಟಣ, ಅಲ್ಲಿ ಸೀತೆ ಇದ್ದಾಳೆ, ಅಲ್ಲಿಗೆ ಹೋಗಬೇಕು ಅಂತೀರಿ. ಮಧ್ಯದಲ್ಲಿ 100 ಯೋಜನೆ ವಿಸ್ತೀರ್ಣವಾದಂತಹ ದೊಡ್ಡ ಸಮುದ್ರ ಇದೆ. ಅದನ್ನು ದಾಟಿ ನಾವು ಅಲ್ಲಿಗೆ ಹೋಗಿ ಯುದ್ಧವನ್ನು ಮಾಡಿ ಸೀತೆಯನ್ನು ಕರೆದುಕೊಂಡು ಬರಬೇಕು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಹರಿಗೆ ಚೂಡಾಮಣಿಯೇನಿತ್ತು, ಆ ಸೀತಾದೇವಿ ಕೊಟ್ಟಂತಹ ಚೂಡಾಮಣಿಯನ್ನು ಕೂಡ ಭಕ್ತಿಯಿಂದಾಗಿ ರಾಮದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತಾನೆ ಅಂತೆ. ಪಾದಕ್ಕೆ ಸಮರ್ಪಣೆ ಮಾಡ್ತಾನೆ. ಮುಂದೆ ಏನು ಮಾಡಬೇಕು, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈ ವಿಭೀಷಣ ರಾವಣನನ್ನು ಬಿಟ್ಟು ಎಲ್ಲಿಗೆ ಬರ್ತಾನೆ ಅಂತೆ, ರಾಮನ ಹತ್ರ ಬರ್ತಾನೆ ಅಂತೆ. ಯಾಕೆಂದರೆ ವಿಭೀಷಣನಿಗೆ ಈ ರಾವಣನ ದುಷ್ಟತನವನ್ನು ಕಂಡು 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 ತುಂಬ ಬೇಜಾರಾಗಿಬಿಟ್ಟಿತ್ತು.
ಹಾಗಾಗಿ ಈ ರಾವಣನ ಹತ್ತಿರ ಇದ್ದರೆ ಮುಂದೆ ರಾಮದೇವರು ಏನು ಮಾಡ್ತಾರೆ, ನನ್ನನ್ನು ಕೂಡ ಕೊಂದುಬಿಡ್ತಾರೆ. ಹಾಗಾಗಿ ನಾನು ಲಂಕೆಯಲ್ಲಿ ಇರೋದು ಸರಿಯಲ್ಲ ಅಂತ ನೇರವಾಗಿ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ರಾಮನ ಹತ್ರ ಬರ್ತಾರೆ. ರಾಮನ ಹತ್ರ ಬಂದಾಗ ಅಲ್ಲಿ ಇದ್ದಂತಹ ಕಪಿಗಳಿಗೆ ಗೊತ್ತಾಗುತ್ತೆ ಅಂತೆ ಇವನು ರಾವಣನ ಸಹೋದರ ಅಂತ. ಹಾಗಾಗಿ ಇವನನ್ನು ನಮ್ಮ ಜೊತೆ ಸೇರಿಸ್ಕೊಳ್ಳೋದು ಬೇಡ ಅಂತ ತೀರ್ಮಾನ ಮಾಡ್ತಾರೆ. ಯಾಕೆ? ಎಷ್ಟಿದ್ದರೂ ಇವನು ರಾವಣನ ಸಹೋದರ, ಅಂದರೆ ನಮ್ಮ ಶತ್ರುವಿನ ಸಹೋದರ. ಹಾಗಾಗಿ ಇವನನ್ನು ನಮ್ಮ ಜೊತೆ ಸೇರಿಸ್ಕೊಳ್ಳೋದು ಬೇಡ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಆವಾಗ ಹನುಮಂತ ಒಬ್ಬನೇ ಎದ್ದು ಹೇಳ್ತಾನೆ, ರಾಮದೇವರೇ, ನೀವು ಇವನನ್ನು ಅವಶ್ಯವಾಗಿ ನಮ್ಮ ಜೊತೆ ಸೇರಿಸ್ಕೊಳ್ಳಿ ಅಂತ. ಯಾಕೆಂದರೆ ವಿಭೀಷಣ ಸ್ವಭಾವ ಏನು ಅಂತ ನಾನು ಒಂದು ರಾತ್ರಿಯಲ್ಲಿ ಕಂಡಿದ್ದೇನೆ. ಅಷ್ಟೆಲ್ಲ ದುಷ್ಟ ರಾಕ್ಷಸರು ಪ್ರತಿಯೊಬ್ಬರೂ ಕೂಡ ನನ್ನನ್ನು ಸಂಹಾರ ಮಾಡಿ ಅಂತ ಹೇಳಿದಾಗ ನನ್ನನ್ನು ಸಂಹಾರ ಮಾಡೋದು ಸರಿಯಲ್ಲ ಅಂತ ಹೇಳಿದಂತಹ ಏಕೈಕ ವ್ಯಕ್ತಿ ಯಾರು? ಅದು ವಿಭೀಷಣ. ಹೇಗೆ ದ್ರೌಪದಿಯ ಮಾನಾಪರಣ ಸೀರೆಯನ್ನು ಸೆಳಿಬೇಕಾದ್ರೆ ಅಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳೇ ಇದ್ದರು. ಯಾರಿದ್ದರು? ದ್ರೋಣಾಚಾರ್ಯರಿದ್ದರು, ಕೃಪಾಚಾರ್ಯರಿದ್ದರು, ಭೀಷ್ಮಾಚಾರ್ಯರಿದ್ದರು. ಅವರ್ಯಾರೂ ಕೂಡ ಏನು ಮಾಡಲಿಲ್ಲ, ಇದು ತಪ್ಪು ಅಂತ ಹೇಳಲಿಲ್ಲ. ತಪ್ಪು ಅಂತ ಹೇಳಿದ್ಯಾರು? ಏಕೈಕ ವ್ಯಕ್ತಿ ವಿದುರ ಒಬ್ಬನೇ. ಹಾಗಾಗಿ ಪರಮಾತ್ಮ ಮುಂದೆ ಹಸ್ತಿನಾವತಿಗೆ ಸಂಧಾನಕ್ಕೆ ಅಂತ ಹೋದಾಗ ಯಾರ ಮನೆಗೂ ಹೋಗಲಿಲ್ಲ. ಭೀಷ್ಮಾಚಾರ್ಯರು ಕರೆದರು, ಅವರ ಮನೆಗೆ ಹೋಗಲಿಲ್ಲ. ದ್ರೋಣಾಚಾರ್ಯರು ಕರೆದರು, ಅವನ ಮನೆಗೆ ಹೋಗಲಿಲ್ಲ. ಈ ದುರ್ಯೋಧನ ಅಂತೂ ಪಂಚಭಕ್ಷ ಪರಮಾನ್ನಗಳನ್ನು ಮಾಡಿಸಿ ಇಟ್ಟಿದ್ದ, ಅವನ ಮನೆಗೂ ಹೋಗಿ ಊಟ ಮಾಡಲಿಲ್ಲ. ಎಲ್ಲಿಗೆ ಹೋದರು? ವಿದುರನ ಮನೆಗೆ ಹೋಗಿ ವಿದುರನ ಮನೆಯ ಪಾಲುಂಡ ಅಂತ ವಿದುರ ಕೊಟ್ಟಿದ್ದು ಕೇವಲ ಒಂದು ಲೋಟ ಹಾಲು ಅಂತೆ. ಅದನ್ನೇ ಪ್ರೀತಿಯಿಂದಾಗಿ ಸ್ವೀಕಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ಯಾಕೆ? ಅಧರ್ಮ ನಡೆದಾಗ ನೀವು ಮಾಡ್ತಾ ಇರೋದು ತಪ್ಪು, ಇದು ಅಧರ್ಮ ಅಂತ ವಿರೋಧ ಮಾಡಿದ್ದ ವಿದುರ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅಷ್ಟೆಲ್ಲ ಜನ ರಾಯಭಾರಿಯಾಗಿ ಬಂದಂತಹ ಒಂದು ಕಪಿಯನ್ನು ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾಗ ಅದನ್ನು ವಿರೋಧ ಮಾಡಿ ತಡೆದಂತಹ ಏಕೈಕ ವ್ಯಕ್ತಿ ಯಾರು? ಅದು ವಿಭೀಷಣ. ಹಾಗಾಗಿ ರಾಮದೇವರು ಇವನನ್ನು ಶತ್ರುವಿನ ತಮ್ಮನಾಗಿದ್ದರೂ ಕೂಡ, ರಾವಣನ ತಮ್ಮನಾಗಿದ್ದರೂ ಕೂಡ ಇವನನ್ನು ತಮ್ಮ ಜೊತೆ ಸೇರಿಸಿಕೊಂಡವರು ಎಂಬಂತಹ ಕಥೆ ಅಲ್ಲಿ ಬರುತ್ತೆ. ಕೊನೆಗೆ ಇಷ್ಟೆಲ್ಲ ಆಯಿತು. ತಾನೇ ಮಾಡಿದ ಸಮುದ್ರವನ್ನು ದಾಟಬೇಕು. ತನಗೇನೋ ಭಾರಿ ಸಾಮರ್ಥ್ಯ ಇದೆ ಹನುಮಂತನಿಗೆ, ತಾನು ಒಬ್ಬನೇ ದಾಟ್ಬೋದಾಗಿತ್ತು. ಆದರೆ ಇಲ್ಲಿ ಕೋಟಿಗಟ್ಟಲೆ ಕಪಿವೀರರಿದ್ದಾರೆ. ಅವರಿಗೆ ಇಷ್ಟು ದೊಡ್ಡ ಸಮುದ್ರವನ್ನು ದಾಟಲಿಕ್ಕೆ ಸಾಮರ್ಥ್ಯ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಚಿಂತನೆ ಮಾಡಿದಾಗ ಕೊನೆಗೆ ಎಲ್ಲರ ಮಾತಿನಂತೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಆಗುತ್ತೆ. ಹಾಗೆ ಎಲ್ಲರ ಜೊತೆಗೆ ಸೇರಿಕೊಂಡು 100 ಯೋಜನ ದೂರದ ಸಮುದ್ರಕ್ಕೆ ಆ ಒಂದು ಸೇತುವೆಯನ್ನು ಕಟ್ತಾರೆ. ಅದನ್ನೇ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ, ಹರಿಗಳ ಕೂಡಿ ಶರಧಿಯನ್ನು ಕಟ್ಟಿ ಅಂತ. ಸಂಸ್ಕೃತದಲ್ಲಿ ಕೋತಿಗಳಿಗೆ ಇನ್ನೊಂದು ಶಬ್ದ ಹರಿ ಅಂತ ಇದೆ. ಹರಿ ಎನ್ನುವಂತಹ ಶಬ್ದ ಪರಮಾತ್ಮನನ್ನು ಹೇಳುತ್ತೆ. ಅದೇ ರೀತಿಯಾಗಿ ಕೋತಿಗಳನ್ನು ಹೇಳುತ್ತೆ, ಕಪಿಗಳನ್ನು. ಇನ್ನೊಂದು ಸಿಂಹವನ್ನು ಕೂಡ ಹರಿ ಶಬ್ದದಿಂದ ಕರೀತಾರೆ. ಹಾಗಾಗಿ ಹರಿಗಳ ಕೂಡಿ ಶರಧಿಯನ್ನು ಕಟ್ಟಿ ಅಂತ ಹೇಳಿದ್ರೆ ಕಪಿಗಳ ಜೊತೆಗೆ ಸೇರಿಕೊಂಡು ಶರಧಿಯನ್ನು ಕಟ್ಟಿ, ಅಂದರೆ ಶರಧಿ ಅಂತ ಸಮುದ್ರ, ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ. ಆ ಸೇತುವೆಯನ್ನು ಕಟ್ಟಿದಾಗ ಎಲ್ಲ ವಿಶೇಷವಾಗಿ ನಳ ಅಂತ ಹೇಳಿದ್ರೆ, ನಳ ಅನ್ನುವಂಥ ಒಬ್ಬ ಕಪಿ. ಅವನು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನ ಅವತಾರ ಅಂತೆ. ವಿಶ್ವಕರ್ಮನ ಅವತಾರವೇ ಯಾರು? ಈ ನಳ. ತಮಾಷೆ ಏನು ಅಂತ ಹೇಳಿದ್ರೆ, ಲಂಕಾಪಟ್ಟಣವನ್ನು ನಿರ್ಮಾಣ ಮಾಡಿದ್ಯಾರು? ಇದೇ ವಿಶ್ವಕರ್ಮ, ದೇವಶಿಲ್ಪಿ. ಅಂತಹ ಲಂಕಾಪಟ್ಟಣವನ್ನು ನಿರ್ಮಾಣ ಮಾಡಿದಂತಹ ದೇವಶಿಲ್ಪಿಯಾದಂತಹ ವಿಶ್ವಕರ್ಮ ತಾನೇ ನಿರ್ಮಾಣ ಮಾಡಿದಂತಹ ಲಂಕಾಪಟ್ಟಣವನ್ನು ನಾಶ ಮಾಡಲಿಕ್ಕೆ ತಾನೇ ಏನು ಮಾಡಿದ? ಸೇತುವೆಯನ್ನು ನಿರ್ಮಾಣ ಮಾಡಿದ. ತಾನೇ ನಿರ್ಮಾಣ ಮಾಡಿದಂತಹ ಲಂಕಾಪಟ್ಟಣವನ್ನು ನಾಶ ಮಾಡಲಿಕ್ಕೆ ತಾನೇ ಸೇತುವೆಯನ್ನು ನಿರ್ಮಾಣ ಮಾಡಿ ಎಲ್ಲ ಕಪಿವೀರರಿಗೂ ಕೂಡ ಅನುಕೂಲ ಮಾಡಿಕೊಟ್ಟ ಯಾರು? ದೇವಶಿಲ್ಪಿಯಾದಂತಹ ವಿಶ್ವಕರ್ಮನ ಅವತಾರನಾದಂತಹ ನಳ. ಹೀಗೆ ನಳ ಇಂಜಿನಿಯರ್ ಅದಕ್ಕೆ ಸೇತುವೆ ನಿರ್ಮಾಣ ಮಾಡಲಿಕ್ಕೆ. ಅಂತಹ ನಳನ ನೇತೃತ್ವದಲ್ಲಿ ಎಲ್ಲ ಕಪಿವೀರರು ಕೂಡ ದಿವ್ಯವಾದಂತಹ ಸೇತುವೆ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿ ಕೊನೆಗೆ
100 ಯೋಜನ ದೂರದ ಸಮುದ್ರವನ್ನು ಅನಾಯಾಸವಾಗಿ ನಡೆದುಕೊಂಡು ಹೋಗಿ ದಾಟ್ತಾರೆ ಅಂತ ಎಲ್ಲ ಕಪಿವೀರರು ಕೂಡ ಸೇರಿಕೊಂಡು ಹೀಗೆ ಸೇರ್ತಾರೆ. ಸೇರಿದಾಗ ಈ ಯಾವ ಅಂಗದ ರಾಮದೇವರು ಇವಾಗಲೂ ಕೂಡ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟರಂತೆ. ಅಂದರೆ ಒಬ್ಬ ರಾಜನಾದವನು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕಂತ ತೋರಿಸ್ತಾ ಇದ್ದಾರೆ. ಈಗಾಗಲೇ ಮೊದಲು ಹನುಮಂತನನ್ನು ಕಳಿಸಿದ್ದ, ರಾವಣ ಒಪ್ಪಲಿಲ್ಲ ಸೀತೆಯನ್ನು ವಾಪಸ್ ಕೊಡಲಿಕ್ಕೆ. ಈಗ ಇಡೀ ಸೈನ್ಯವನ್ನು ಕರೆದುಕೊಂಡು ಬಂದಿದ್ದಾನೆ ಎಲ್ಲಿಗೆ? ಲಂಕಾಪಟ್ಟಣಕ್ಕೆ. ಆವಾಗಲೂ ಕೂಡ ನೇರವಾಗಿ ಯುದ್ಧ ಮಾಡಲಿಲ್ಲ ಅಂತೆ. ಅಂಗದನನ್ನು ಕಳಿಸ್ತಾನೆ. ಅಂಗದನನ್ನು ರಾಯಭಾರಿಯನ್ನಾಗಿ ಕಳಿಸಿ ಹೇಳ್ತಾನೆ, ಅಂಗದ ಹೋಗಿ ಹೇಳ್ತಾನೆ, ನೋಡು ರಾವಣ, ಕೋಟ್ಯಾನುಗಟ್ಟಲೆ ಕಪಿವೀರರೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ಮಹಾಪರಾಕ್ರಮಶಾಲಿಯಾದಂತಹ ರಾಮದೇವರಿದ್ದಾರೆ, ಲಕ್ಷ್ಮಣ ಇದ್ದಾನೆ. ಹನುಮಂತನ ಪರಾಕ್ರಮ ನಿನಗೆ ಹೇಳಬೇಕಾಗಿದೆ, ನಿನಗೆ ಗೊತ್ತೇ ಇದೆ. ಇಷ್ಟೆಲ್ಲ ವೀರರು ಬಂದಿದ್ದಾರೆ, ಸುಮ್ಮನೆ ಸೀತೆಯನ್ನು ಒಪ್ಪಿಸು, ಇಲ್ಲದೆ ಹೋದರೆ ನಿನ್ನ ಇಡೀ ವಂಶವೇನೇ ನಿರ್ವಂಶವಾಗಿ ಹೋಗಿಬಿಡುತ್ತೆ ಅಂತ ಎಚ್ಚರಿಕೆ ಕೊಡ್ತಾನೆ. ರಾವಣ ಯಾವುದಕ್ಕೆ ಹೆದರೋದಿಲ್ಲ. ಯಾರು ಬೇಕಾದರೂ ಬರಲಿ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳ್ತಾನೆ. ಹೌದಾ, ಸರಿ ಅಂತ ಯುದ್ಧ ಎಂಬುದು ನಿಶ್ಚಯ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹನುಮಂತ ದೇವರು ಅವರ ಕೈಗೆ ಇಂದ್ರಜಿತ್ ಸಿಗ್ತಾನೆ ಅಂತೆ. ಇಂದ್ರಜಿತ್ ನಾವು ನೋಡಿದಂತೆ ರಾವಣನ ಮಗ, ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿ ಹನುಮಂತನನ್ನೇ ಬಂಧನ ಮಾಡಿದಂತಹ ಮಹಾವೀರ. ಆ ಮಹಾವೀರ ವಾಸ್ತವಿಕವಾಗಿ ಹನುಮಂತ ದೇವರಿಗೆ ಬ್ರಹ್ಮಾಸ್ತ್ರದಿಂದಾಗಿ ಆರಾಮೆ ತಪ್ಪಿಸ್ಕೊಳ್ಳೋದಾಗಿತ್ತು. ಯಾಕೆ ಅವರು ಅದಕ್ಕೆ ಬಂಧನಕ್ಕೆ ಒಳಗಾದರು ಅಂತ ಹೇಳಿದರೆ, ಬ್ರಹ್ಮದೇವರಿಗೂ ತಾನು ಗೌರವ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಅವರು ಏನಾದರೂ ಆ ರೀತಿಯಾಗಿ ಮಾಡಿದರು. ಇವಾಗ ಆ ಕೈಗೆ ಸಿಕ್ಕಂತಹ ಯಾವ ಇಂದ್ರಜಿತುವನ್ನು ಮನಸ್ಸಿಗೆ ಬಂದ ರೀತಿಯಲ್ಲಿ ಜೋರಾಗಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಆವಾಗ ಆ ಇಂದ್ರಜಿತು ತನ್ನ ಮುಖದಿಂದಾಗಿ ಜೋರಾಗಿ ರಕ್ತ ಸುರಿಸಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಆವಾಗ ಸಂಹಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆವಾಗ ಒಂದು ಕ್ಷಣ ಸುಮ್ಮನಾಗ್ತಾರೆ. ಯಾಕೆಂದರೆ ಈ ಇಂದ್ರಜಿತುವನ್ನು ಸಂಹಾರ ಮಾಡಬೇಕು ಅಂತ ಲಕ್ಷ್ಮಣ ನಿಶ್ಚಯ ಮಾಡಿದ್ದ. ಹಾಗಾಗಿ ಇದು ಯಾರ ಬೇಟೆ? ಲಕ್ಷ್ಮಣನ ಬೇಟೆ. ಹಾಗಾಗಿ ಇದನ್ನು ಸಂಹಾರ ಮಾಡೋದು ಸರಿಯಲ್ಲ ಅಂತ ಅವನನ್ನು ಎಷ್ಟು ದುರ್ಬಲ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ಹೊಡೆದು ಅವರನ್ನು ನಿರ್ನಾಮ ಮಾಡ್ತಾನೆ. ಕೊನೆಗೆ ಕುಂಭ ಮತ್ತು ನಿಕುಂಭ ಅಂತ ಕುಂಭಕರ್ಣನ ಮಕ್ಕಳು ಇಬ್ಬರು, ಅವರಿಬ್ಬರು ಬರ್ತಾರೆ. ಅಂತಹ ಕುಂಭ ಮತ್ತು ನಿಕುಂಭನನ್ನು ವಿಶೇಷವಾಗಿ ಸುಗ್ರೀವ ಸಂಹಾರ ಮಾಡ್ತಾನೆ ಅಂತೆ. ಇಂತಹ ಸುಗ್ರೀವ ಸಂಹಾರ ಮಾಡ್ತಾನೆ. ಮುಂದೆ ಅನೇಕ ಜನ ಕಪಿವೀರರನ್ನು, ಆ ರಾವಣನ ಮಂತ್ರಿಗಳ ಅನೇಕ ಮಂತ್ರಿಗಳನ್ನು, ಅವರೆಲ್ಲರೂ ಕೂಡ ಮಹಾ ಪರಾಕ್ರಮಶಾಲಿಗಳು. ಸಾಮಾನ್ಯವಾಗಿ ರಾಕ್ಷಸರು ಅಂತ ಹೇಳಿದ್ರೇ ಮಹಾಪರಾಕ್ರಮಶಾಲಿಗಳು ಅಂತೆ. ಜೊತೆಗೆ ಅವರಿಗೆ ಅಡಿಷನಲ್ ಆಗಿ ಇನ್ನೊಂದೇನಿರುತ್ತೆ ಅಂತ ಹೇಳಿದ್ರೆ ರುದ್ರದೇವರವರ, ಬ್ರಹ್ಮದೇವರವರ. ನಾವು ಸಾಮಾನ್ಯವಾಗಿ ಯಾವುದೇ ಪುರಾಣ ಪುಣ್ಯಕಥೆಯನ್ನು ಕೇಳಿದಾಗ ಆ ಎಲ್ಲ ದೈತ್ಯರು ಕೂಡ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ತಪಸ್ಸು ಮಾಡಿ ವರವನ್ನು ಪಡೆದಿರ್ತಾರೆ. ಹಾಗಾಗಿ ಅವರ ದೇಹ ಬಲವೇ ಜಾಸ್ತಿ. ಅದರ ಜೊತೆಗೆ ಈ ಬ್ರಹ್ಮದೇವರ ವರ ಮತ್ತು ರುದ್ರದೇವರ ವರ ಎಂಬುವಂಥ ಬಲ ಇರುತ್ತೆ. ಅಂತಹ ಎಲ್ಲ ಮಹಾಪರಾಕ್ರಮಶಾಲಿಗಳನ್ನು ಕೂಡ ಹನುಮಂತ ದೇವರು ಕೇವಲ ತಮ್ಮ ಒಂದೇ ಒಂದು ಮುಷ್ಟಿಯ ಏಡಿನಿಂದಾಗಿ ಸಂಹಾರ ಮಾಡುತ್ತಿದ್ದರು ಎಂಬುದಾಗಿ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ವೈಶಿಷ್ಟ್ಯವನ್ನು ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಯುದ್ಧ ಮಾಡ್ತಾ ಇದ್ರು. ಪ್ರತಿಯೊಬ್ಬರು ಹೇಗೆ ಯುದ್ಧ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಬಿಲ್ಲು ಬಾಣ, ಇಲ್ಲವಾ ಕೈಯಲ್ಲಿ ಕತ್ತಿ, ಇಲ್ಲವಾ ಕೈಯಲ್ಲಿ ಗದೆ, ಇಲ್ಲ ಅದು ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಸುತ್ತಮುತ್ತಲಿದ್ದಂತಹ ಮರ ಗಿಡ ಅದನ್ನೇ ಕಿತ್ತಿ ಹೊಡಿತಾ ಇದ್ರು ಅಂತೆ ಕಪಿಗಳೆಲ್ಲರೂ ಕೂಡ. ಮೊದಲೇ ಕಪಿಗಳು ಮಹಾಪರಾಕ್ರಮಶಾಲಿಗಳು ಕೈಯಲ್ಲಿ ಏನು ಸಿಗುತ್ತೋ ತಗೊಂಡು ಹೊಡಿತಾ ಇದ್ರು ಅಂತೆ. ಇಷ್ಟೆಲ್ಲ ಜನ ಈ ರೀತಿಯಾಗಿ ಯುದ್ಧ ಮಾಡ್ತಾ ಇದ್ದರೆ ಹನುಮಂತ ಮಾತ್ರ ಕೈಯಲ್ಲಿ ಯಾವ ಆಯುಧವೂ ಇಲ್ಲವಂತೆ. ಕೇವಲ ತನ್ನ ಮುಷ್ಟಿಯ ಏಟಿನಿಂದಲೇ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿದವನು ಯಾರು ಅಂದರೆ ಅದು ಹನುಮಂತ. ಅದನ್ನೇ ಹೇಳ್ತಾರೆ, ರಕ್ಕಸರನ್ನು ವರಸಿ ರಣದಲ್ಲಿ ಅಂತ. ರಕ್ಕಸನ್ನು ವರಸಿಬಿಟ್ರು ಅಂತೆ. ವರಸಿಬಿಟ್ರು ಅಂತ ಸಂಹಾರ ಮಾಡಿಬಿಟ್ರು ಅಂತ ಆ ರೀತಿಯಾಗಿ ಅರ್ಥ. ಆ ರೀತಿಯಾಗಿ ಅನೇಕ ಜನ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಮುಂದೆ ಅತಿಕಾಯ ಅಂತ ಒಬ್ಬ ಬಲಿಷ್ಠರಾದಂತಹ ರಾಕ್ಷಸ ಬರ್ತಾನೆ. ಅವನು ರಾವಣನ ಇನ್ನೊಬ್ಬ ಮಗ, ಗಂಧರ್ವ ಕನ್ಯೆಯಲ್ಲಿ, ರಾವಣ ಒಬ್ಬ ಗಂಧರ್ವ ಕನ್ಯೆಯಲ್ಲಿ ಮದುವೆಯಾಗಿ ಅವಳಲ್ಲಿ
ಈ ಅತಿಕಾಯ ಎನ್ನುವಂಥ ಮಗನನ್ನು ಹುಟ್ಟಿಸಿರ್ತಾನೆ. ಅಂತಹ ಅವನನ್ನು ಕೂಡ ವಿಶೇಷವಾಗಿ ಈ ಒಂದು ಹನುಮಂತ ದೇವರು ಸಂಹಾರ ಮಾಡ್ತಾರೆ. ಕೊನೆಗೆ ರಾವಣ ಎದುರಿಗೆ ಬರ್ತಾನೆ. ಆ ರಾವಣನಿಗೂ ಕೂಡ ವಿಶೇಷವಾಗಿ ಹನುಮಂತ ದೇವರು ಅನೇಕ ರೀತಿಯಾಗಿ ಅವನಿಗೆ ಎಲ್ಲ ದೇಹಗಳು ಹೊಡೆದು ಅವನನ್ನು ದುರ್ಬಲವನ್ನಾಗಿ ಮಾಡ್ತಾರೆ. ಸಂಹಾರ ಮಾಡ್ತಾ ಇದ್ದರು. ಆದರೆ ರಾವಣ ಅವನು ಯಾರ ಬೇಟೆ? ರಾಮನ ಬೇಟೆ. ಯಾಕೆಂದರೆ ರಾಮದೇವರು ವರವನ್ನು ಕೊಟ್ಟಿದ್ದರು, ಜಯ ವಿಜಯರಿಗೆ ವರವನ್ನು ಕೊಟ್ಟಿದ್ದರು, 3 ಅವತಾರಗಳಲ್ಲಿ ಕೂಡ ನಿಮ್ಮನ್ನು ನಾನೇ ಸಂಹಾರ ಮಾಡ್ತೇನೆ ಅಂತ. ಹಾಗಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನು ವರಾಹ ರೂಪ ಮತ್ತು ನರಸಿಂಹ ರೂಪದಿಂದಾಗಿ ಸಂಹಾರ ಮಾಡಿದ್ದರು. ಈಗ ಅದೇ ಜಯ ವಿಜಯರು ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾರೆ. ಹಾಗಾಗಿ ಇವರನ್ನು ರಾಮನೇ ಸಂಹಾರ ಮಾಡಬೇಕು ಅಂತ ಅವನನ್ನು ಬಿಡ್ತಾನೆ. ಇಂತಹ ಸಂದರ್ಭದಲ್ಲಿ ಅನೇಕ ಜನ ದುಷ್ಟರಾದಂತಹ ರಾಕ್ಷಸರನ್ನು ವಿಶೇಷವಾಗಿ ಸಂಹಾರ ಮಾಡ್ತಾನೆ. ಕೊನೆಗೆ ಇಷ್ಟೆಲ್ಲ ಆಯಿತು. ರಾವಣನಿಗೆ ಚಿಂತೆಯಾಗುತ್ತೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಸೈನ್ಯ ಸೋಲ್ತಾ ಇದೆ ಅಂತ ಕುಂಭಕರ್ಣನನ್ನು ಎಬ್ಬಿಸಿಕೊಂಡು ಬನ್ನಿ ಅಂತ ತನ್ನ ಸೈನಿಕರಿಗೆ ಆಜ್ಞೆಯನ್ನು ಮಾಡ್ತಾನೆ. ಕೊನೆಗೆ ಎಲ್ಲ ಸೈನಿಕರು ಕೂಡ ಹೋಗಿ ಕುಂಭಕರ್ಣನ ಎಬ್ಬಿಸಿಕೊಂಡು ಬರ್ತಾರೆ. ಅಂತಹ ಕುಂಭಕರ್ಣನನ್ನು ಕೂಡ ಈ ಹನುಮಂತ ದೇವರು ಚೆನ್ನಾಗಿ ಹೊಡೆದು ಸೋಲಿಸ್ತಾರೆ ಅಂತೆ. ಹೀಗೆ ಅಲ್ಲಿ ಇದ್ದಂತಹ ಎಲ್ಲ ದುಷ್ಟ ರಾಕ್ಷಸರನ್ನು ಕೂಡ ಒಂದಲ್ಲ ಒಂದು ರೀತಿಯಾಗಿ ಹೊಡೆದು ಅವರನ್ನು ಸಂಹಾರ ಮಾಡಿದ. ಕೆಲವೊಬ್ಬರನ್ನು ಸಂಹಾರ ಮಾಡದೆ ಬಿಟ್ಟ. ಯಾಕೆ ಅಂದರೆ ಅವರನ್ನು ಸಂಹಾರ ಮಾಡಬೇಕಾದದ್ದು ರಾಮದೇವರು, ಇಂದ್ರಜಿತವನ್ನು ಸಂಹಾರ ಮಾಡಬೇಕಾದದ್ದು ಲಕ್ಷ್ಮಣ ಎಂಬಂತಹ ಒಂದೇ ಒಂದು ಕಾರಣದಿಂದಾಗಿ ಈ ಲಕ್ಷ್ಮಣ, ಕುಂಭಕರ್ಣ ಮತ್ತು ರಾವಣ, ಕುಂಭಕರ್ಣ ಮತ್ತು ಇಂದ್ರಜಿತವನ್ನು ಬಿಟ್ಟ ಅಂತೆ. ಉಳಿದಂತೆ ಬಹುತೇಕ ರಾಕ್ಷಸರನ್ನು ಸಂಹಾರ ಮಾಡಿದ ಏಕೈಕ ವ್ಯಕ್ತಿ ಅಂತೀರಿ ಅದು ಹನುಮಂತ ಅಂತ. ಈ ರೀತಿಯಾಗಿ ಅಲ್ಲಿದ್ದಂತಹ ಅನೇಕ ಜನ ರಕ್ಕಸರನ್ನು ವರಸಿ ರಣದಲ್ಲಿ ರಕ್ಕಸರನ್ನು ಸಂಹಾರ ಮಾಡಿ ದಶಶಿರನ ಹುಡಿಗಟ್ಟಿ ಅಂತ. ದಶಶಿರನ ಹುಡಿಗುಟ್ಟಿ ಅಂತ ಹೇಳಿದ್ರೆ ಆ ದಶಶಿರ ಅಂತ ಹೇಳಿದ್ರೆ 10 ತಲೆ ಉಳ್ಳಂತಹ ರಾವಣ. ಆ ರಾವಣನನ್ನು ಚೆನ್ನಾಗಿ ಕೆಳಗಡೆ ಹಾಕಿ ತುಳಿದು ಹಾಕಿಬಿಟ್ರಂತೆ ಹನುಮಂತ ದೇವರು. ತಮ್ಮ ಕಾಲಿನಿಂದಾಗಿ ಆ ರಾವಣನನ್ನು ಚೆನ್ನಾಗಿ ತುಳಿದು ದಶಶಿರನ ಹುಡಿಗಟ್ಟಿ ತಾ ಮೆರೆದ ಹನುಮಂತ ಬಲವಂತ ಧೀರ ಅಂತ. ಇಂತಹ ಮಹಾಪರಾಕ್ರಮಶಾಲಿ, ಅಷ್ಟೇ ಧೈರ್ಯ. ಕೆಲವೊಬ್ಬರಿಗೆ ಒಳ್ಳೆಯ ಪರಾಕ್ರಮ ಇರುತ್ತೆ, ಅದು ಧೈರ್ಯ ಇರೋದಿಲ್ಲ. ಕೆಲವೊಬ್ಬರಿಗೆ ಧೈರ್ಯ ಇರುತ್ತೆ, ಕೆಲವೊಬ್ಬರಿಗೆ ಆದರೆ ಪರಾಕ್ರಮ ಇರೋದಿಲ್ಲ. ಆದರೆ ಹನುಮಂತ ಹಾಗಲ್ಲ ಅಂತೆ. ಹನುಮಂತ ಬಲವಂತ ಧೀರ. ಅವರಿಗೆ ಮಹಾಪರಾಕ್ರಮ ಸಾಮರ್ಥ್ಯನೂ ಇತ್ತು, ಅದೇ ರೀತಿಯಾಗಿ ಧೈರ್ಯವೂ ಕೂಡ ಇತ್ತು. ಯಾಕೆಂದರೆ ಬರೀ ಧೈರ್ಯ ಇದೆ ಆದರೂ ಉಪಯೋಗ ಆಗೋದಿಲ್ಲ. ಅದೇ ರೀತಿಯಾಗಿ ಪರಾಕ್ರಮ ಇದೆ, ಆದರೆ ಧೈರ್ಯ ಇಲ್ಲ. ನಾವು ಮಹಾಭಾರತದಲ್ಲಿ ಕೇಳ್ತೇವೆ ಉತ್ತರ ಕುಮಾರ ಅಂತ. ಉತ್ತರ ಕುಮಾರ ಅವನಿಗೆ ಧೈರ್ಯವೇ ಇಲ್ಲ. ಉತ್ತರ ಕುಮಾರದ ಪೌರುಷ ಅಂತ ಅದು ಯಾವುದಕ್ಕೂ ಉಪಯೋಗ ಬರೋದಿಲ್ಲ ಅಂತ. ವಾಸ್ತವಿಕವಾಗಿ ಒಳ್ಳೆಯ ಸಾಮರ್ಥ್ಯ, ಶಕ್ತಿ ಎಲ್ಲ ಇದೆ, ಆದರೆ ಧೈರ್ಯವೇ ಇಲ್ಲ. ಇನ್ನು ಕೆಲವೊಬ್ಬರಿಗೆ ಧೈರ್ಯ ಇರುತ್ತೆ, ಧೈರ್ಯದಿಂದಾಗಿ ನನಗೆ ಧೈರ್ಯ ಇದೆ ಅಂತ ಹಾಗೆ ಮುಂದೆ ಹೋಗಿಬಿಟ್ರೆ ನಾವು ಸೋತು ಹೋಗಿಬಿಡ್ತೇವೆ. ಯಾಕೆ ನಮ್ಮ ಹತ್ತಿರ ಇರಬೇಕಾದಂತಹ ಪರಾಕ್ರಮವೇ ಇಲ್ಲ. ಆದರೆ ಹನುಮಂತ ಹಾಗಲ್ಲ. ಈ ಕಡೆ ಮಹಾಪರಾಕ್ರಮಶಾಲಿಯೂ ಆಗಿದ್ದ, ಅದೇ ರೀತಿಯಾಗಿ ಮಹಾಧೈರ್ಯಶಾಲಿಯೂ ಆಗಿದ್ದ. ಹಾಗಾಗಿ ಹನುಮಂತ ದೇವರು ಅಲ್ಲಿ ಇದ್ದಂತಹ ಅನೇಕ ಜನ ದುಷ್ಟ ರಾಕ್ಷಸರೆಲ್ಲರನ್ನು ಕೂಡ ಸಂಹಾರ ಮಾಡಿ ವಿಶೇಷವಾಗಿ ರಾಮದೇವರ ಸೇವೆಯನ್ನು ಮಾಡಿದ ಅಂತ ಹೇಳ್ತಾರೆ. ಇಲ್ಲಿಗೆ ಒಟ್ಟು 9 ಪದ್ಯಗಳು ಮುಗಿತವೆ. ನಾಳೆ ದಿನ 10ನೇ ಪದ್ಯದಿಂದ ಮುಂದಿನ ಚಿಂತನೆಯನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.